ಹಾಯ್ ಎಲ್ಲರಿಗೂ. ಇವತ್ತು ಟೆಕ್ಸ್ಟ್ ಕ್ಲೀನಿಂಗ್ ಅಥವಾ ಟೆಕ್ಸ್ಟ್ ಪ್ರೀ ಪ್ರೊಸೆಸಿಂಗ್ ಇನ್ NLP ಅಂದ್ರೆ ಏನು ನೋಡೋಣ. ಸೊ ನಾವು ಆಲ್ರೆಡಿ NLP ಪ್ರಾಜೆಕ್ಟ್ ಪೈಪ್ಲೈನ್ ಅಲ್ಲಿ ನೋಡಿದ್ವಿ, ರೈಟ್? ಸೊ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಸರ್ಟನ್ ಸ್ಟೆಪ್ಸ್ ಇರುತ್ತೆ. ಸೊ ಒನ್ ಬೈ ಒನ್ ಅಂತ ಸ್ಟೆಪ್ಸ್ ನಾವು ನೋಡ್ಕೊಂಡು ಹೋಗಿದ್ವಿ ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ, ರೈಟ್? ಇವಾಗ ನಾವು ನೋಡುವಂಥದ್ದು ಸ್ಟೆಪ್ ಟೆಕ್ಸ್ಟ್ ಕ್ಲೀನಿಂಗ್. ಟೆಕ್ಸ್ಟ್ ಕ್ಲೀನಿಂಗ್ ಮಾಡುವ ಮುಂಚೆ ನಮಗೆ ಡಾಟಾ ಕಲೆಕ್ಷನ್ ಮಾಡಬೇಕಾಗತ್ತೆ, ರೈಟ್? ನಮ್ಮ ಹತ್ರ ಆಲ್ರೆಡಿ ಒಂದು ಡಾಟಾ ಸೆಟ್ ಇದೆ. ಓಕೆ, ಆ ಡಾಟಾ ಸೆಟ್ ಇಂದ ಹೆಸರು ಸರ್ಕಾಸಮ್ ಡಾಟಾ ಸೆಟ್ ಅಂತ. ಓಕೆ, ಸರ್ಕಾಸಮ್ ಡಿಟೆಕ್ಟ್ ಮಾಡಬೇಕು. ಟೆಕ್ಸ್ಟ್ ನಾವು ಗಿವನ್ ಟೆಕ್ಸ್ಟ್ ಅಲ್ಲಿ, ಇನ್ಪುಟ್ ಟೆಕ್ಸ್ಟ್ ಅಲ್ಲಿ ವೆದರ್ ಆ ಟೆಕ್ಸ್ಟ್ ಅಲ್ಲಿ ಸರ್ಕಾಸಮ್ ನಾಟ್ ಸರ್ಕಾಸಮ್ ಅಂತ ಹೇಳಿ ಡಿಟೆಕ್ಟ್ ಮಾಡಬೇಕು. ಸೊ ಅದಾದ್ಮೇಲೆ ಅದ್ರ ಒಳಗಿರುವಂತ ನಮ್ಮ ಹತ್ರ ಟ್ವಿಟರ್ ಡಾಟಾ ಇದೆ ಅನ್ಕೊಳ್ಳಿ. ಓಕೆ, ಟ್ವಿಟರ್ ಇನ್ ಟೆಕ್ಸ್ಟ್, ಆ ಟೆಕ್ಸ್ಟ್ ಅನ್ಕ್ಲೀನ್ ಫಾರ್ಮ್ ಅಲ್ಲಿ ಇರುತ್ತೆ, ಅದನ್ನ ಕ್ಲೀನ್ ಮಾಡಬೇಕಾಗತ್ತೆ. ಕ್ಲೀನ್ ಮಾಡಬೇಕು ಅಂದ್ರೆ ಅದಕ್ಕೆ ಟೆಕ್ಸ್ಟ್ ಪ್ರೀ ಪ್ರೊಸೆಸಿಂಗ್ ಅಂತ ಕರಿತೀವಿ. ಸೊ ಫಸ್ಟ್ ಟೆಕ್ಸ್ಟ್ ಪ್ರೀ ಪ್ರೊಸೆಸಿಂಗ್ ಅಲ್ಲಿ ನಾವು ಲೋವರ್ ಕೇಸಿಂಗ್ ಮಾಡ್ತೀವಿ. ನೀವು ನೋಡ್ಬೋದು ಒಂದು ಎಕ್ಸಾಂಪಲ್, ನಮ್ಮ ಹತ್ರ ಒಂದು ಟೆಕ್ಸ್ಟ್ ಇದೆ ಅನ್ಕೊಳ್ಳಿ, ಅದಕ್ಕೆ ಲೋವರ್ ಕೇಸ್ ಮಾಡಿದ್ರೆ ಎಲ್ಲ ಕ್ಯಾಪಿಟಲೈಸ್ ಟೆಕ್ಸ್ಟ್ ಇರೋದು ಅಂತ ಎಲ್ಲ ಲೋವರ್ ಕೇಸ್ ಆಗ್ಬಿಡುತ್ತೆ. ಸಿಮಿಲರ್ಲಿ ಸ್ಪೆಷಲ್ ಸಿಂಬಲ್ಸ್ ಆಗಿರ್ಲಿ, URL, ಪಂಕ್ಚುಯೇಷನ್, HTML ಆಗಿರ್ಲಿ, ನಮ್ಮ ಟೆಕ್ಸ್ಟ್ ಒಳಗೆ ಅದನ್ನ ರಿಮೂವ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ HTML ಇದೆ, HTML ಎಲ್ಲ ರಿಮೂವ್ ಆಗುತ್ತೆ. ಸ್ಪೆಷಲ್ ಸಿಂಬಲ್ಸ್ ರಿಮೂವ್ ಆಗುತ್ತೆ. ನಮ್ದು ಲಿಂಕ್ಸ್ ಏನ್ ಪ್ರೊವೈಡ್ ಮಾಡಿರ್ತೀರಾ, ಯಾತಿಗೋಸ್ಕರ ರಿಮೂವ್ ಮಾಡೋದು? ರೀಸನ್ ಏನು? ಬಿಕಾಸ್ ನಾವು ಮಾಡೆಲಿಗೆ ಟ್ರೈನ್ ಮಾಡ್ತೀವಿ ಏನ್ ಟೆಕ್ಸ್ಟ್ ನಮ್ ಡಾಟಾ ಸೆಟ್ ಇದೆ. ಸೊ ಅದು ಕ್ಲೀನ್ ಮಾಡ್ಬಿಟ್ಟು ನಾವು ಟ್ರೈನ್ ಮಾಡಿದ್ರೆ ಹೈಯರ್ ಅಕ್ಯುರೇಸಿ ಮತ್ತೆ ಹೈಯರ್ ನಮಗೆ ಅದರಿಂದ ಪರ್ಸೆಂಟೇಜ್ ಬರುತ್ತೆ ನಮ್ಮ ಮಾಡೆಲಿಂಗ್ ಪರ್ಫಾರ್ಮೆನ್ಸ್ ಇಂದು. ಸೊ ಹಾಗೋಸ್ಕರ ಮಾಡ್ತೀವಿ. ಸೊ ಸಮೌಟ್ ನಮ್ದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ರೈಟ್? ಸೊ ಕಾಮಾ ಆಗಿರ್ಬೋದು, ಫುಲ್ ಸ್ಟಾಪ್ ಆಗಿರ್ಬೋದು, ಎಕ್ಸ್ಕ್ಲಮೇಟರಿ ಮಾರ್ಕ್, ಕ್ವಶನ್ ಮಾರ್ಕ್, ಕೋಲನ್, ಸೆಮಿ ಕೋಲನ್. ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್. ಫೈನ್, ಇದೆಲ್ಲ ರಿಮೂವ್ ಮಾಡಬೇಕಾಗತ್ತೆ ನಾವು ಟೆಕ್ಸ್ಟ್ ಇಂದ. ಓಕೆ, ಹೇಗೆ ನಾವು ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಕೋಡ್ನ ಅವಾಗ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ನೋಡೋಣ, ಟೆಕ್ಸ್ಟ್ ಟೋಕನೈಸೇಷನ್, ವರ್ಡ್ ಟೋಕನೈಸೇಷನ್ ಅಂತ ಕರಿತೀವಿ. ವರ್ಡ್ ಟೋಕನೈಸೇಷನ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನೋಡಿ, ವರ್ಡ್ ಇರುತ್ತೆ, ಕಂಪ್ಲೀಟ್ ವರ್ಡ್, ರೈಟ್? ಸೊ ಅದನ್ನ ನಾವು ಸ್ಪ್ಲಿಟ್ ಮಾಡ್ತೀವಿ, ಕಾಮಾ ಸಪರೇಟೆಡ್. ಸ್ಪ್ಲಿಟ್ ಮಾಡಿದ ತಕ್ಷಣ ನಾವು ಲಿಸ್ಟ್ ಅಲ್ಲಿ ಅಥವಾ ಅರೇ ಅಲ್ಲಿ ಸ್ಟೋರ್ ಮಾಡ್ಕೊಂತೀವಿ. ಲಿಸ್ಟ್ ಅಂಡ್ ಅರೇ ಒನ್ ಅಂಡ್ ದಿ ಸೇಮ್, ರೈಟ್? ಸೊ ನೋಡಿ, NLP is a field of AI ಅಂದ್ರೆ, ಸೊ ನೋಡಿ NLP ಅನ್ನೋದು ಒಂದು ವರ್ಡ್ ಆಗಿರುತ್ತೆ, ರೈಟ್? ಈಸ್ ಒನ್ ವರ್ಡ್. ಸೊ ಎಲ್ಲದ ಮಧ್ಯ ಕಾಮಾ ಸಪರೇಟೆಡ್ ಆಗಿರುತ್ತೆ. ನೆಕ್ಸ್ಟ್ ನಾವು ರಿಮೂವಿಂಗ್ ಸ್ಟಾಪ್ ವರ್ಡ್ಸ್ ಆರ್ಟಿಕಲ್ಸ್ ಆಗಿರ್ಲಿ, ಪ್ರಿಪೋಸಿಷನ್ಸ್ ಆಗಿರ್ಲಿ, ಕಂಜಂಕ್ಷನ್ಸ್. ಸೊ ದೀಸ್ ಆಲ್ ಸಮ್ ವರ್ಡ್ಸ್, ರೈಟ್? ಫಾರ್ ಎಕ್ಸಾಂಪಲ್ ಆರ್ಟಿಕಲ್ಸ್ ಅಲ್ಲಿ ಎ ಆ್ಯಂಡ್ ದಿ ಅಂತ ಇರುತ್ತೆ. ಪ್ರಿಪೋಸಿಷನ್ ಅಲ್ಲಿ ಇನ್, ಆನ್, ಅಟ್, ಬೈ, ವಿತ್, ಅಬೌಟ್, ಅಗೇನ್ಸ್ಟ್, ಬಿಟ್ವೀನ್. ಈ ವರ್ಡ್ಸ್ ಅಷ್ಟು ಮೀನಿಂಗ್ ಪ್ರೊವೈಡ್ ಮಾಡುತ್ತೆ, ಇಂಪಾರ್ಟೆಂಟ್ ಇರಲ್ಲ. ಸೊ ವರ್ಡ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಕೀವರ್ಡ್ಸ್ ಇರುತ್ತೆ ಅದ್ ಮಾತ್ರ ಫೆಚ್ ಮಾಡ್ಬೇಕಾಗತ್ತೆ. ಸೊ ಅನ್ವಾಂಟೆಡ್ ವರ್ಡ್ಸ್ ನ ನಾವು ರಿಮೂವ್ ಮಾಡ್ಬೇಕಾಗತ್ತೆ. ದಟ್ ಈಸ್ ನಥಿಂಗ್ ಬಟ್ ರಿಮೂವಿಂಗ್ ಸ್ಟಾಪ್ ವರ್ಡ್ಸ್. NLTK ಪ್ರೊವೈಡ್ ಮಾಡುತ್ತೆ. ಓಕೆ, ಸ್ಟಾಪ್ ವರ್ಡ್ಸ್ ಅಂತ ಲೈಬ್ರರಿ. ಓಕೆ, ಆ ಲೈಬ್ರರಿ ಯೂಸ್ ಮಾಡ್ಕೊಂಡು ನಾವು ರಿಮೂವ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಮ್ಮಿಂಗ್ ಅಂತ ಇರುತ್ತೆ. ಸ್ಟೆಮ್ಮಿಂಗ್ ಅಂದ್ರೆ ನಾವು ರೂಟ್ ಫಾರ್ಮಿಗೆ ತಗೊಂಡ್ ಬರೋದು. ನೋಡಿ, ರನ್ನಿಂಗ್ ಅಂತ ಇದ್ರೆ ರನ್ ಅಂತ ರೂಟ್ ಫಾರ್ಮ್. ಬೆಟರ್ ದೇರ್ ಇಸ್ ನೋ ಸ್ಟೆಮ್ಮಿಂಗ್. ನೀವು ಒಂದು ಸ್ಟೆಮ್ಮಿಂಗ್ ಅಪ್ಲೈ ಮಾಡಿದ್ರೆ ಅದಕ್ಕೇನು ಸ್ಟೆಮ್ಮಿಂಗ್ ಇಲ್ಲ. ಹ್ಯಾಪಿಲಿ ಅಂದ್ರೆ ಹ್ಯಾಪಿ ಅಂತ, ಫಾಸ್ಟರ್ ಅಂದ್ರೆ ಫಾಸ್ಟ್ ಅಂತ, ಚಿಲ್ಡ್ರನ್ ಅಂದ್ರೆ ಚೈಲ್ಡ್ ಅಂತ. ಸೊ ಒಂದು ಬೇಸ್ ಫಾರ್ಮಿಗೆ ತಗೊಂಡ್ ಬರುತ್ತೆ. ನಮ್ಗೆ ಗೊತ್ತು, ಇಂಗ್ಲಿಷ್ ಅಲ್ಲಿ ತುಂಬಾ ಸುಮಾರು ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್, ಫೋರ್ತ್ ಫಾರ್ಮ್ ಇದೆ. ಸೊ ರನ್ನಿಂಗ್ ಅನ್ನೋದು ಫೋರ್ ಫಾರ್ಮ್ ಅನ್ಕೊಳ್ಳಿ. ಓಕೆ, ಫಸ್ಟ್ ಫಾರ್ಮಿಗೆ ರನ್ ಅಂತ ತಗೊಂಡ್ ಬಂದು ಕೊಡುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಲೆಮೆಟೈಸೇಷನ್. ಓಕೆ, ಸ್ಟೆಮ್ಮಿಂಗ್ ಅಂಡ್ ಲೆಮೆಟೈಸೇಷನ್ ಎರಡು ಸೇಮ್ ವರ್ಕ್ ಮಾಡೋದು. ಓಕೆ, ಅದನ್ನು ರೂಟ್ ಫಾರ್ಮಿಗೆ ತಗೊಂಡ್ ಬಂದು ಕೊಡೋದು. ಓಕೆ, ಸೊ ಸೇಮ್ ಥಿಂಗ್. ನೋಡಿ, ಒಂದು ಎಕ್ಸಾಂಪಲ್ ಇದೆ, ಬಾಯ್ ಇಸ್ ರನ್ನಿಂಗ್ ಫಾಸ್ಟರ್ ಇನ್ ರೇಸ್ ಟ್ರ್ಯಾಕ್ ಅಂತ. ದ ಬಾಯ್ ಇಸ್ ರನ್ ಫಾಸ್ಟ್ ಇನ್ ರೇಸ್ ಟ್ರ್ಯಾಕ್ ಅಂತ. ಫಾಸ್ಟರ್ ಇರೋದು ಫಾಸ್ಟ್ ಆಯ್ತು, ರನ್ನಿಂಗ್ ಇರೋದು ರನ್ ಆಯ್ತು. ಬೇಸ್ ಫಾರ್ಮಿಗೆ ತಗೊಂಡ್ ಬಂದು ಕೊಡುತ್ತೆ. ಓಕೆ, ಪ್ರಾಕ್ಟಿಕಲಿ ಹೇಗೆ ವರ್ಕ್ ಆಗುತ್ತೆ ನಾವು ನೋಡೋಣ. ಸ್ಟೆಮ್ಮಿಂಗ್ ಅಲ್ಲಿ ಅಗೇನ್ ಸುಮಾರು ಟೆಕ್ನಿಕ್ಸ್ ಇದೆ. ಓಕೆ, ಸೊ ಸ್ಟೆಮ್ಮಿಂಗ್ ಅಲ್ಲಿ ಪೋರ್ಟರ್ ಸ್ಟೆಮರ್ ಇದೆ, ಲ್ಯಾಂಡ್ಕ್ಯಾಸ್ಟರ್ ಅಂತ ಇದೆ, ಸ್ನೋಬಾಲ್ ಇದೆ, ಸ್ನೋಬಾಲ್ ಸ್ಟೆಮರ್, ರೆಜ್ಎಕ್ಸ್ ಸ್ಟೆಮರ್ ಇದೆ, ವರ್ಡ್ನೆಟ್ ಲೆಮೆಟೈಸರ್ ಇದೆ. ಇದರಲ್ಲಿ ಯಾವ್ದಾದ್ರು ಒಂದು ಅಪ್ಲೈ ಮಾಡಿದ್ರೆ ನಾವು ಆ ವರ್ಡ್ ಇರೋದು ನಾವು ಬೇಸ್ ಫಾರ್ಮಿಗೆ ತಗೊಂಡ್ ಬರ್ಬೋದು. ಓಕೆ, ಐದರ್ ನೀವು ಸ್ಟೆಮ್ಮಿಂಗ್ ಅಪ್ಲೈ ಮಾಡ್ಬೋದು, ಐದರ್ ನೀವು ಲೆಮೆಟೈಸೇಷನ್ ವರ್ಕ್ ಮಾಡ್ಬೋದು. ಓಕೆ, ಇದರಲ್ಲಿ ಯಾವ್ದು ಯೂಸ್ ಮಾಡಬೇಕು ಅಂದ್ರೆ ಡಿಪೆಂಡ್ಸ್. ಅಗೇನ್ ನೀವು ಸ್ನೋಬಾಲ್ ಆದ್ರೂ ಯೂಸ್ ಮಾಡ್ಬೋದು. ಓಕೆ, ಪೋರ್ಟರ್ ಸ್ಟೆಮರ್ ಜನರಲಿ ನಾವು ಜಾಸ್ತಿ ಯೂಸ್ ಮಾಡೋದು ಪೋರ್ಟರ್ ಸ್ಟೆಮರ್ ಅಥವಾ ನಾವು ಸ್ನೋಬಾಲ್ ಅಥವಾ ನಾವು ವರ್ಡ್ ನೆಟ್ ನ ಲೆಮೆಟೈಸರ್ ಯೂಸ್ ಮಾಡ್ತೀವಿ. ಮೂರಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡ್ಕೊಬಹುದು. ಹೇಗೆ ನೋಡಿ, NLTK ಇಂದ ಫ್ರಮ್ ಇಂಪೋರ್ಟ್ NLTK ಮಾಡ್ಕೊಂತೀವಿ. ಫಸ್ಟ್ ಈ ಲೈಬ್ರರಿನ ಇಂಪೋರ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಫ್ರಮ್ ದಟ್ NLTK ಡಾಟ್ ಸ್ಟೆಮ್ ಅಂತ ಇನ್ನೊಂದು ಲೈಬ್ರರಿ ಇದೆ. ಓಕೆ, ಆ ಪ್ಯಾಕೇಜ್ ಮುಖಾಂತರ ಒಂದು ಲೈಬ್ರರಿನ ಡಾಟ್ ಸ್ಟೆಮ್ ಅಂತ ಒಂದು ಲೈಬ್ರರಿ ಇಂಪೋರ್ಟ್ ಪೋರ್ಟರ್ ಸ್ಟೆಮರ್ ಆಗಿರ್ಲಿ, ನಮ್ಗೆ ಯಾವ್ದು ಬೇಕೋ ಯಾವ್ದಾದ್ರು ಒಂದು ತಗೊಂತೀವಿ. ಓಕೆ, ಸೊ ಇಷ್ಟೆಲ್ಲ ಟೈಮ್ ತಗೊಂಡಿದ್ದೀನಿ, ಬಟ್ ಯಾವ್ದಾದ್ರು ಒಂದು ತಗೊಂಡ್ಬಿಟ್ಟು ನಾವು ಟೆಕ್ಸ್ಟಿಗೆ ಅಪ್ಲೈ ಮಾಡ್ತೀವಿ ಆಫ್ಟರ್ ರಿಮೂವಿಂಗ್ ದ ಸ್ಪೆಷಲ್ ಸಿಂಬಲ್ಸ್, URLs ಎಲ್ಲ. ಓಕೆ, ಈಗ ನಮ್ಮ ಹತ್ರ ಒಂದು ಡೆಮೋ ಟೆಕ್ಸ್ಟ್ ಇದೆ. ಆ ಡೆಮೋ ಟೆಕ್ಸ್ಟ್ ಅಲ್ಲಿ ನಾವು ನೋಡಬಹುದು HTML ವೆಲ್ಕಮ್ ಟು NLP ಪ್ರೊಸೆಸಿಂಗ್ ಏನೋ
ಅದ್ರಲ್ಲಿ ಲಿಂಕ್ಸ್ಗಳಿದೆ. ಓಕೆ, ಸೊ ಅದರಲ್ಲಿ ಸಮ್ ವಾಟ್ ಸ್ಟಾಪ್ ವರ್ಡ್ಸ್ಗಳಿದೆ. ಓಕೆ, ಸೊ ಇದೆಲ್ಲ ನೋಡಿ, ಎಕ್ಸ್ಕ್ಲಮೇಟರಿ ಮಾರ್ಕ್, ಸ್ಪೆಷಲ್ ಸಿಂಬಲ್ಸ್ ಎಲ್ಲ ಇದೆಲ್ಲ ರಿಮೂವ್ ಮಾಡಬೇಕು ನಾವು. ಓಕೆ, ರಿಮೂವ್ ಮಾಡಿಬಿಟ್ಟು ನೀಟಾಗಿ ಕ್ಲೀನ್ ಟೆಕ್ಸ್ಟ್ ನ ಪ್ರೊವೈಡ್ ಮಾಡಬೇಕು. ಅದು ಒಂದು ಈಗ ಪ್ರಾಜೆಕ್ಟ್ ಮಾಡಿಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ನಾವು NLTK ಯೂಸ್ ಮಾಡ್ಕೊಂಡು ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ. ಓಕೆ, ಲೆಟ್ಸ್ ಮೂವ್ ಆನ್ ಫಾರ್ ಕ್ರಿಯೇಟಿಂಗ್ ದ ಇಂಪ್ಲಿಮೆಂಟಿಂಗ್ ದ ಕೋಡ್. ನಾನು ಏನ್ ಮಾಡ್ತೀನಿ, ಫಸ್ಟ್ ಅಂಡ್ ಮೇನ್ ಥಿಂಗ್ ನಾನು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊತೀನಿ ಎಲ್ಲಿ, ಡೆಸ್ಕ್ಟಾಪ್ ಅಲ್ಲಿ. ಸೊ ಫೋಲ್ಡರ್ ಅಂತ ಹೇಳ್ಬಿಟ್ಟು, ಸೊ NLP ಪ್ರಾಜೆಕ್ಟ್ ಕೋಡ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಫೈನ್, ಫೋಲ್ಡರ್ ಕ್ರಿಯೇಟ್ ಮಾಡಿದ ತಕ್ಷಣ ನನಗೆ ಗೊತ್ತು ಡೈರೆಕ್ಟ್ ಮೆಥಡ್ ಹೇಗೆ ನಾನು ಜುಪಿಟರ್ ನೋಟ್ಬುಕ್ ನ ಲಾಂಚ್ ಮಾಡಬೇಕು ಅಂತ. ನಾನು ಇನ್ಸ್ಟೆಡ್ ಆಫ್ ಇಂಡೈರೆಕ್ಟ್ ವೇ ನಾನು ಅನ್ಕೊಂಡು ಓಪನ್ ಮಾಡ್ಕೊಂಡು ಅಲ್ಲಿಂದ ಲಾಂಚ್ ಮಾಡೋದ್ ಬದಲಿ ನನಗೆ ಗೊತ್ತು ಡೈರೆಕ್ಟ್ ವೇ ಅಲ್ಲಿ ಇಲ್ಲಿ ಪಾತಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜುಪಿಟರ್ ನೋಟ್ಬುಕ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿದ ತಕ್ಷಣ ನಮ್ ಜುಪಿಟರ್ ನೋಟ್ಬುಕ್ ಏನಿದೆ ಅದು ಲಾಂಚ್ ಆಗುತ್ತೆ. ನೀವು ಇನ್ಸ್ಟಾಲ್ ಮಾಡಿಲ್ಲ ಜುಪಿಟರ್ ನೋಟ್ಬುಕ್, ನಾನು ಆಲ್ರೆಡಿ ವಿಡಿಯೋ ಕ್ರಿಯೇಟ್ ಮಾಡಿದ್ದೀನಿ ಹೇಗೆ ನೀವು ಅನಕೊಂಡ ಇನ್ಸ್ಟಾಲ್ ಮಾಡ್ಕೊಂಡು ಜುಪಿಟರ್ ನೋಟ್ಬುಕ್ ನ ಲಾಂಚ್ ಮಾಡಬೇಕು, ಮತ್ತೆ ಡೈರೆಕ್ಟ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ ನಾನು. ಓಕೆ, ಸೊ ಲೆಟ್ಸ್ ಸಿ. ಈಗ ನಮ್ದು ಏನ್ ಜುಪಿಟರ್ ನೋಟ್ಬುಕ್ ಇದೆ ಅದು ಸರ್ವರ್ ರನ್ ಆಗುತ್ತೆ ಈಗ. ಓಕೆ, ನಮ್ದು ಸಕ್ಸಸ್ಫುಲಿ ಜುಪಿಟರ್ ನೋಟ್ಬುಕ್ ಏನಿದೆ ಅದು ಸಕ್ಸಸ್ಫುಲಿ ಲಾಂಚ್ ಆಗಿದೆ, ರೈಟ್. ಈಗ ನಾನು ಹೊಸ ಫೈಲ್ ನ ಕ್ರಿಯೇಟ್ ಮಾಡ್ತೀನಿ. ಯಾವ ಫೈಲ್? ಪೈಥಾನ್ ಫೈಲ್. ಓಕೆ, ಸೊ ಪೈಥಾನ್ ಫೈಲ್ ಕ್ರಿಯೇಟ್ ಮಾಡ್ತೀನಿ. ಸೊ ಈ ಫೈಲ್ ಓಪನ್ ಆಗುತ್ತೆ. ಓಕೆ, ಸೊ ಹೊಸ ಪೈಥಾನ್ ಫೈಲ್ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿಂದ ನಾವು ಕೋಡ್ ನ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋಗೋಣ. ಸೊ ನಮ್ಗೆ ಹೇಳಿದ್ದೆ ನಾವು ಮಾಡ್ತಿರೋದು ಇವತ್ತು ಟೆಕ್ಸ್ಟ್ ಪ್ರೀ ಪ್ರೊಸೆಸಿಂಗ್ ಕ್ಲೀನ್ ಮಾಡಬೇಕು. ಸೊ ಅನ್ಕ್ಲೀನ್ ಟೆಕ್ಸ್ಟ್ಗೆ ಕ್ಲೀನ್ ಮಾಡಬೇಕು. ಟೆಕ್ಸ್ಟ್ ಪ್ರೀ ಪ್ರೊಸೆಸಿಂಗ್ ಮಾಡ್ಬೇಕಂದ್ರೆ ನಾನು ಒಂದು ಡಮ್ಮಿ ಟೆಕ್ಸ್ಟ್ ಇದೆ ಆಲ್ರೆಡಿ, ಈ ಟೆಕ್ಸ್ಟ್ ನಾನು ತಗೊಂಡು ನಾನು ಪ್ರೀ ಪ್ರೊಸೆಸಿಂಗ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಈ ಟೆಕ್ಸ್ಟ್ ನ ಕ್ಲೀನ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಸೊ ಕಂಪ್ಲೀಟ್ ಟೆಕ್ಸ್ಟ್ ನಾನು ಕಾಪಿ ಮಾಡ್ಕೊಂಡು ನಂದು ಏನ್ ಬ್ರೌಸರ್ ಇದೆ ಅದ್ರ ಒಳಗೆ ಪೇಸ್ಟ್ ಮಾಡ್ಕೊಂತೀನಿ, Ctrl+V ಅಂತ. ಓಕೆ, ದಿಸ್ ಇಸ್ ಮೈ ಕಂಪ್ಲೀಟ್ ಟೆಕ್ಸ್ಟ್. ಲೆಟ್ಸ್ ಟ್ರೈ ಟು ಡೂ ಪ್ರೀ ಪ್ರೊಸೆಸಿಂಗ್ ಆನ್ ಇಟ್. ಓಕೆ, ಸೊ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ಕೊಂತೀನಿ. ಓಕೆ, ಸೊ ಡೆಫ್ ಅಂತ ಹೇಳ್ಬಿಟ್ಟು ಪ್ರೀ ಪ್ರೊಸೆಸಿಂಗಿಗೆ. ಓಕೆ, ಡೆಫ್ ಕ್ಲೀನಿಂಗ್ ಟೆಕ್ಸ್ಟ್ ಅಂತ. ಓಕೆ, ಒಂದು ಫಂಕ್ಷನ್ ಹೆಸರು, ಅದ್ರ ಒಳಗೆ ಟೆಕ್ಸ್ಟ್ ಅನ್ನೋದು ಪಾಸ್ ಮಾಡ್ತೀನಿ. ಸದ್ಯಕ್ಕೆ ನಾನು ಪಾಸ್ ಅಂತ ಹಾಕಿರ್ತೀನಿ. ಈ ಫಂಕ್ಷನ್ ಕಾಲ್ ಮಾಡಬೇಕು, ರೈಟ್, ನಾನು ಬಿಕಾಸ್ ಈ ಟೆಕ್ಸ್ಟ್ ಪಾಸ್ ಮಾಡಬೇಕು ನಾನು ಇಲ್ಲಿಗೆ, ಅದಕ್ಕೋಸ್ಕರ ಸೊ ಈ ಫಂಕ್ಷನ್ ಕಾಲ್ ಮಾಡಿಬಿಟ್ಟು ನೋಡಿ ಟೆಕ್ಸ್ಟ್ ಅಂತ ಈ ತರ ಕಾಲ್ ಮಾಡ್ತೀನಿ. ಫೈನ್, ಈಗ ಜಸ್ಟ್ ಇನಿಷಿಯಲಿ ನಾನು ರಿಟರ್ನ್ ಟೆಕ್ಸ್ಟ್ ಮಾಡ್ತೀನಿ, ನೋಡೋಣ ಏನ್ ಬರುತ್ತೆ ಔಟ್ಪುಟ್ ಅಂತ. ಓಕೆ, ನಾನು ರನ್ ಮಾಡಿದ್ರೆ ನಮ್ಗೆ ರನ್ ಮಾಡೋದು ಗೊತ್ತು, ಶಿಫ್ಟ್ ಇಟ್ಕೊಂಡು ಎಂಟರ್ ಕೊಟ್ಟಿದ್ರೆ ರನ್ ಆಗುತ್ತೆ. ಈ ಟೆಕ್ಸ್ಟ್ ನೋಡ್ಬೋದು, ಇದರಲ್ಲಿ ನೋಡಿ ಅನ್ವಾಂಟೆಡ್ ವರ್ಡ್ಸ್ ಗಳೆಲ್ಲ ಇದೆ ನೋಡಿ, ಸ್ಟಾಪ್ ವರ್ಡ್ಸ್ ಇದೆ, ಲಿಂಕ್ಸ್ ಇದೆ, HTMLs ಇದೆ, ಅದೆಲ್ಲ ಕ್ಲೀನ್ ಮಾಡಬೇಕು. ಒನ್ ಬೈ ಒನ್ ಅಂತ ಸ್ಟೆಪ್ ಬೈ ಸ್ಟೆಪ್ ನಮ್ದು ಏನಿದೆ ಟೆಕ್ಸ್ಟ್ ಪ್ರೀ ಪ್ರೊಸೆಸಿಂಗ್ ಇಂದು ಒನ್ ಬೈ ಒನ್ ಅಂತ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗೋಣ. ಓಕೆ, ಫಸ್ಟ್ ಥಿಂಗ್ ನಾವು ಲೋವರ್ ಕೇಸಿಗೆ ತಗೊಂಡ್ ಬರಬೇಕು. ಸೊ ಕನ್ವರ್ಟ್ ಟು ಲೋವರ್ ಕೇಸ್ ಅಂತ ಬರೀತೀನಿ. ಓಕೆ, ಹೇಗೆ ಲೋವರ್ ಕೇಸಿಗೆ ತಗೊಂಡ್ ಬರೋದು ನೋಡಿ, ಟೆಕ್ಸ್ಟ್ ಅನ್ನೋದು ಏನಿದೆ ಟೆಕ್ಸ್ಟ್ ಡಾಟ್ ಲೋವರ್ ಅಂತ ಬರಿಬೇಕಷ್ಟೇ. ಓಕೆ, ಪೈಥಾನ್ ಅಲ್ಲಿ ನಾನು ಪೈಥಾನ್ ಆಲ್ರೆಡಿ ಕಲ್ಸಿದ್ದೀನಿ, ಅದ್ರಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ, ರೈಟ್. ಸೊ ನೋಡಿ, ಇದು ವೆಲ್ಕಮ್ ಅನ್ನೋದು ಏನಿದೆ ಅದೆಲ್ಲ ಲೋವರ್ ಕೇಸ್ ಅಲ್ಲಿ ಆಗುತ್ತೆ. ಓಕೆ, ನಾನು ರನ್ ಮಾಡಿಲ್ಲ, ಶಿಫ್ಟ್ ಇಟ್ಕೊಂಡ್ಬಿಟ್ಟು. ಓಕೆ, ಐ ಹೋಪ್ ನಿಮಗೆ ಕಾಣಿಸಿದೆ ಅನ್ಕೊಂತೀನಿ. ಶಿಫ್ಟ್ ಇಟ್ಕೊಂಡು ನೀವು ಎಂಟರ್ ಕೊಟ್ಟಿದ ತಕ್ಷಣ ಏನು ಅಪ್ಪರ್ ಕೇಸ್ ಅಲ್ಲಿ ಇರುತ್ತೆ ಎಲ್ಲ ಲೋವರ್ ಕೇಸಿಗೆ ಕನ್ವರ್ಟ್ ಆಗುತ್ತೆ. ಫೈನ್, ಸೊ ಫಸ್ಟ್ ಮೆಥಡ್ ನಾವು ಫಸ್ಟ್ ಸ್ಟೆಪ್ ನ ಇಂಪ್ಲಿಮೆಂಟ್ ಮಾಡಿದ್ವಿ ಟೆಕ್ಸ್ಟ್ ಪ್ರೀ ಪ್ರೊಸೆಸಿಂಗ್ ಅಲ್ಲಿ. ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಮ್ ಟೆಕ್ಸ್ಟ್ ಅಲ್ಲಿ ಇಲ್ಲ. ಓಕೆ, ಒನ್ ಥಿಂಗ್ ಇದೆ ಕಾಂಟ್ರಾಕ್ಷನ್ಸ್ ಅಂತ. ಏನ್ ಕಾಂಟ್ರಾಕ್ಷನ್ಸ್ ಅಂದ್ರೆ ನೋಡಿ, ಇಸಂಟ್, ಹೆವೆಂಟ್ ಅಂತ ಇರತ್ತ. ಇಸಂಟ್ ಈಸ್ ನಥಿಂಗ್ ಬಟ್ ಈಸ್ ನಾಟ್ ಅಂತ, ರೈಟ್. ಹೆವೆಂಟ್ ಅಂದ್ರೆ ಹ್ಯಾವ್ ನಾಟ್ ಅಂತ. ಸೊ ಡಸಂಟ್ ಅಂದ್ರೆ ಡಸ್ ನಾಟ್ ಅಂತ ಹೇಳಿ. ಸೊ ಈ ತರ ಕಾಂಟ್ರಾಕ್ಷನ್ಸ್ ಇದ್ರು ನಮ್ ಟೆಕ್ಸ್ಟ್ ಅಲ್ಲಿ ಅದನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಹಾಕಿರ್ತೀನಿ ನೋಡಿ ಡೋಂಟ್ ಅಂತ ಬರ್ದಿರ್ತೀನಿ. ಓಕೆ, ಸೊ ಇದು ರನ್ ಮಾಡಿದ್ರೆ ನೋಡಿ ಡೋಂಟ್ ಅಂತ ಬರ್ತಿದೆ ಈ ತರ. ಓಕೆ, ಸೊ ಏನಿದು ಇದೆಲ್ಲ ಕಾಂಟ್ರಾಕ್ಷನ್, ಇದೆಲ್ಲ ಹೆಂಗ್ ರಿಮೂವ್ ಮಾಡ್ಬೋದು? ನಾವು ಆರಾಮಾಗಿ ರಿಮೂವ್ ಮಾಡ್ಬೋದು. ನಮ್ಮ ಹತ್ರ ಒಂದು ಪ್ಯಾಕೇಜ್ ಇದೆ. ಓಕೆ, ಏನಂತ? ಕಾಂಟ್ರಾಕ್ಷನ್ ಅಂತ. ಫ್ರಮ್ ಕಾಂಟ್ರಾಕ್ಷನ್ಸ್ ಇಂಪೋರ್ಟ್ ಫಿಕ್ಸ್ ಅನ್ನೋದು ಒಂದಿದೆ. ಓಕೆ, ಸೊ ಏನ್ ಟೆಕ್ಸ್ಟ್ ಇದೆ ನಿಮ್ದು ನೋಡಿ, ಈಗ ನಾನು ಸೆಕೆಂಡ್ ಮೆಥಡ್ ನ ಮಾಡೋಣ. ರಿಮೂವಿಂಗ್ ಕಾಂಟ್ರಾಕ್ಷನ್ಸ್ ಇನ್ ವರ್ಡ್ಸ್. ಓಕೆ, ಫ್ರಮ್ ಟೆಕ್ಸ್ಟ್ ಅಂತ ಬರ್ದಿರ್ತೀನಿ. ಓಕೆ, ಫ್ರಮ್ ಟೆಕ್ಸ್ಟ್. ಓಕೆ, ಲೆಟ್ಸ್ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಡೋಂಟ್ ಅಂತ ಇದೆ, ರೈಟ್. ಡೂ ನಾಟ್ ಅಂತ ಬರುತ್ತೆ. ಓಕೆ, ಸೊ ಇದೆಲ್ಲ ಕಾಂಟ್ರಾಕ್ಷನ್ಸ್ ನಾವು ಅಪ್ಲೈ ಮಾಡಿ ನೋಡೋಣ. ನೋಡಿ, ಟೆಕ್ಸ್ಟಿಗೆ ನಾನು ಒಂದು ವೇರಿಯೇಬಲ್ ಟೆಕ್ಸ್ಟ್ ಫಿಕ್ಸ್ ಅನ್ನೋದು ಒಂದಿದೆ. ಓಕೆ, ಏನ್ ಲೈಬ್ರರಿ ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ, ಈ ಫಿಕ್ಸ್ ಅಲ್ಲಿ ನಾನು ಟೆಕ್ಸ್ಟ್ ನ ಪಾಸ್ ಮಾಡಿಬಿಟ್ರೆ ರನ್ ಮಾಡಿ ನೋಡಿದ್ರೆ ನೋಡಿ ಅದು ಡೋಂಟ್ ಇರೋದು. ಓಕೆ, ಈ ಕಾಂಟ್ರಾಕ್ಷನ್ ಇಂಪೋರ್ಟ್ ಆಗಿಲ್ಲ ಅನ್ಸುತ್ತೆ. ಓಕೆ, ಸೊ ಇದನ್ನ ಇಂಪೋರ್ಟ್ ಮಾಡ್ಬೇಕಾಗುತ್ತೆ. ಓಕೆ, ಮಾಡ್ಯೂಲ್ ಕಾಲ್ಡ್ ಕಾಂಟ್ರಾಕ್ಷನ್. ಇದನ್ನ ಇಂಪೋರ್ಟ್ ಮಾಡ್ಬೇಕಂದ್ರೆ ಪೈಪ್ಲೈನ್ ಸಿಂಬಲ್ ಮಾಡ್ಬಿಟ್ಟು ಟಿಪ್ ಇನ್ಸ್ಟಾಲ್ ಕಾಂಟ್ರಾಕ್ಷನ್ಸ್ ಅಂತ ಹೇಳ್ಬಿಟ್ಟು ಎಂಟರ್ ಮಾಡಿ. ಓಕೆ, ಸೊ ಏನಾದ್ರೂ ನೀವು ಈ ತರ ನೋ ಮಾಡ್ಯೂಲ್ ಫೌಂಡ್ ಅಂತ ಬಂದಿದ್ರೆ ಕಾಪಿ ಮಾಡ್ಕೊಂಡು ನೀವು ಬ್ರೌಸರ್ ಅಲ್ಲಿ ಯಾವ್ದಾದ್ರು ಬ್ರೌಸರ್ ಅಲ್ಲಿ ಇಲ್ಲಿ
ಈ ತರನು ಬರಿಬಹುದು. ಓಕೆ, ನಿಮ್ಗೆ ಗೊತ್ತಿಲ್ಲ ಏನ್ ಮಾಡಬೇಕು ಅಂದ್ರೆ PyPI ಅಂತ ಬರ್ದಿದ್ರೆ ಪೈಥಾನ್ ಪ್ಯಾಕೇಜ್ ಇನ್ಸ್ಟಾಲರ್ ಅಂತ ಸರ್ಚ್ ಮಾಡಿದ್ರೆ ಸೊ ಕೆಳಗೆ ನಿಮ್ಗೆ ಇರತ್ತೆ ನೋಡಿ PyPI ಅವ್ರದ್ದು. ಇದ್ರ ಒಳಗೆ ಹೋಗಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗತ್ತೆ ನೋಡಿ. ಪಿಪ್ ಇನ್ಸ್ಟಾಲ್ ಕಾಂಟ್ರಾಕ್ಷನ್ಸ್ ಈ ತರ ತಗೊಂಡ್ ಬಂದು ಈ ತರ ಕೊಡ್ಬೋದು. ಓಕೆ, ಸೊ ಲೆಟ್ ಇಟ್ ರನ್. ಓಕೆ, ನಾನು ರನ್ ಮಾಡ್ತೀನಿ. ಓಕೆ, ಸೊ ಐ ವಿಲ್ ಟ್ರೈ ಟು ರೀರನ್ ಇಟ್ ಒನ್ಸ್ ಅಗೇನ್. ಓಕೆ, ಸೊ ಪಿಪ್ ಇನ್ಸ್ಟಾಲ್ ಕಾಂಟ್ರಾಕ್ಷನ್ಸ್ ಅಂತ ನೋಡಿ. ಇಲ್ಲಿ ರನ್ ಮಾಡಿದ ತಕ್ಷಣನೇ ನಾವು ಇದು ಪಿಪ್ ಇನ್ಸ್ಟಾಲ್ ಕಾಂಟ್ರಾಕ್ಷನ್ಸ್ ನಮ್ದು ಏನ್ ರಿಕ್ವೈರ್ಮೆಂಟ್ಸ್ ಇದೆ ಸ್ಯಾಟಿಸ್ಫೈ ಆಗಿದೆ. ಲೆಟ್ಸ್ ಟ್ರೈ ಟು ರೀರನ್ ದ ಸೇಮ್ ಒನ್. ಓಕೆ, ನಾನು ಸೇಮ್ ಮಾಡಿದ್ರೆ ನೋಡಿ ಡು ನಾಟ್ ಅಂತ ಇರೋದು ಡೋಂಟ್ ಅಂತ ಇರೋದು ಡು ನಾಟ್ ಅಂತ ನಂದು ಟೆಕ್ಸ್ಟ್ ಅಲ್ಲಿ ಆಗಿದೆ. ಅದು ಕಾಂಟ್ರಾಕ್ಷನ್ ನ ಹ್ಯಾಂಡಲ್ ಮಾಡಿದೆ. ರೈಟ್, ಫೈನ್. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಟೆಕ್ನಿಕ್ ಅಪ್ಲೈ ಮಾಡೋಣ. ಓಕೆ, ಟೆಕ್ಸ್ಟ್ ಪ್ರೀ ಪ್ರೊಸೆಸಿಂಗ್ ಎಂದು. ಓಕೆ, ನೆಕ್ಸ್ಟ್ ಟೆಕ್ನಿಕ್ ರಿಮೂವಿಂಗ್ HTML ಟ್ಯಾಗ್ಸ್. ಇದು ನಾನು ಹೇಳಿದೆ. ಓಕೆ, ನಾನು ರೆಗ್ಯುಲರ್ ಎಕ್ಸ್ಪ್ರೆಷನ್ ಕಲಿಸಿದ್ದೀನಿ ರೈಟ್ ಕ್ಲಾಸಸ್ ಅಲ್ಲಿ, ಪೈಥಾನ್ ಕ್ಲಾಸಸ್ ಅಲ್ಲಿ. ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಲ್ಲಿ ನಾನು HTML ಟ್ಯಾಗ್ ನ ಹೇಗೆ ರಿಮೂವ್ ಮಾಡಬೇಕು ಅಂತಾನು ಹೇಳಿದ್ದೀನಿ ರೈಟ್. ಸೊ ಏನು ಇಲ್ಲ, ನಾವು ಫಸ್ಟ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ನ ಇಂಪೋರ್ಟ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಇಂಪೋರ್ಟ್ RE ಅಂತ. RE ಇಸ್ ನಥಿಂಗ್ ಬಟ್ ರೆಗ್ಯುಲರ್ ಎಕ್ಸ್ಪ್ರೆಷನ್. ಫೈನ್, ರೆಗ್ಯುಲರ್ ಎಕ್ಸ್ಪ್ರೆಷನ್ ಮುಖಾಂತರ ನಾವು HTML ಟ್ಯಾಗ್ಸ್ ನ ರಿಮೂವ್ ಮಾಡಬಹುದು. ಹೇಗೆ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಟೆಕ್ಸ್ಟ್ ಅಂತ ಇಟ್ಕೊಂಡ್ಬಿಟ್ಟು RE ಡಾಟ್ ಸಬ್ ಅಂತ ಕೊಟ್ಬಿಟ್ಟು ನೋಡಿ ಈ ತರ ಕೊಡ್ಬೇಕಾಗತ್ತೆ ನಾವು. ಓಕೆ, ಸೊ ಇದು ನಿಮಗೆ ನೀವು ಬ್ರೌಸರ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ಸಿಗ್ಬಿಡುತ್ತೆ. ಫೈನ್, ಸೊ ನನಗೆ ಇದು ಐಡಿಯಾ ಇತ್ತು. ಸೊ ಹಾಗಾಗಿ ಸೊ ನಾನು ರೆಗ್ಯುಲರ್ ಎಕ್ಸ್ಪ್ರೆಷನ್ ನ ಬರೀತಿದ್ದೀನಿ. ಓಕೆ, ಸೊ ಅದಕ್ಕೆ ಏನಾದರೂ ಫಾರ್ ಎಕ್ಸಾಂಪಲ್ HTML ಟ್ಯಾಗ್ ಸಿಗ್ಬಿಟ್ರೆ ನಾನು ಅಲ್ಲಿಂದ ನಲ್ ಸ್ಟ್ರಿಂಗ್ ಇಂದ ರಿಪ್ಲೇಸ್ ಮಾಡ್ತೀನಿ. ಅದಕ್ಕೆ ನಾನು ಗಿವನ್ ಟೆಕ್ಸ್ಟಿಗೆ. ಓಕೆ, ರನ್ ಮಾಡಿ ನೋಡ್ತೀನಿ. ನೋಡಿ ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ ಎಲ್ಲ HTML ಟ್ಯಾಗ್ಸ್ ಎಲ್ಲ ಮೊದಲೇ ಏನಿತ್ತು ನಮ್ದು ಇಲ್ಲಿ H1 H2 ಅಂತ ಎಲ್ಲ ರಿಮೂವ್ ಆಗ್ಬಿಟ್ಟಿದೆ. ನೋಡಿ ನಮ್ಗೆ ಈ ಟೆಕ್ಸ್ಟ್ ಅಲ್ಲಿ ಕಾಣಿಸ್ತಾ ಇಲ್ಲ ರೈಟ್. ಸೊ ಈ ತರ ನಾವು HTML ಟ್ಯಾಗ್ಸ್ ನ ರಿಮೂವ್ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ, ಫೋರ್ತ್ ಒನ್ ರಿಮೂವಿಂಗ್ URLs ಅಂತ. ಓಕೆ, ರಿಮೂವಿಂಗ್ URLs ಟ್ಯಾಗ್ಸ್ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ರಿಮೂವಿಂಗ್ URLs ಅಂತ. ಓಕೆ, ಸೊ URL ಇದೆ ನಮ್ಮ ಹತ್ರ HTTP ಸಮಥಿಂಗ್ www.example.com ಅಂತ. ಇದನ್ನ ರಿಮೂವ್ ಮಾಡಬೇಕು. ಹೇಗೆ ಈಗ ಕೊಟ್ಬಿಡಿ ನಾವು ಫೈಲ್. ಸೊ ಲೆಟ್ ಸಿ. ಓಕೆ, ನಾನು ಟೆಕ್ಸ್ಟ್ ಅಂತ ಹೇಳ್ಬಿಟ್ಟು ಈಗ ಏನ್ URLs ಇದೆ ನಮ್ದು HTTP ಅಂತ ಹೇಗೆ ರಿಮೂವ್ ಮಾಡೋದಂದ್ರೆ RE ಅಂದ್ರೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಕೊಂಡು ನಾವು HTML ಟ್ಯಾಗ್ಸ್ ನ ರಿಮೂವ್ ಮಾಡ್ತೀವಿ. ಓಕೆ, ಸೊ Ctrl V ಅಂತ ಬರ್ತೀನಿ. ಇದು ಪ್ಯಾಟರ್ನ್. ಫೈನ್, ಸೊ ಈ ಪ್ಯಾಟರ್ನ್ ನಿಮಗೆ ಬ್ರೌಸರ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಹೌ ಟು ರಿಮೂವ್ URL ಟ್ಯಾಗ್ಸ್ ಪ್ಯಾಟರ್ನ್ ಫಾರ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬಿಟ್ರೆ ಒಂದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಪ್ಯಾಟರ್ನ್ ಸಿಗುತ್ತೆ. ಓಕೆ, ನೀವೇನ್ ಭಯಟ್ ಮಾಡೋದು ಏನಿಲ್ಲ. ಓಕೆ, ಅದ ಟೈಮ್ ಯೂಸ್ ನಾವು ಏನ್ ಬೇಕಾದ್ರೂ ನಾವು ಏನ್ ಪರ್ಫಾರ್ಮೆನ್ಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ URL ರಿಮೂವ್ ಮಾಡ್ತೀನಿ, ರೆಗ್ಯುಲರ್ ಎಕ್ಸ್ಪ್ರೆಷನ್ ಬೇಕಾದ ಪ್ಯಾಟರ್ನ್ ಬ್ರೌಸರ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಆಟೋಮೆಟಿಕ್ ಸಿಗ್ಬಿಡುತ್ತೆ. ಫೈನ್, ಇದರ ರೆಗ್ಯುಲರ್ ಎಕ್ಸ್ಪ್ರೆಷನ್ ಏನ್ ಮಾಡುತ್ತೆ, ಇದು ಹೋಗಿ ಬೇಸಿಕಲಿ ನಮ್ದು ಏನು ಲಿಂಕ್ಸ್ ಇರುತ್ತೆ ಅದನ್ನ ಸರ್ಚ್ ಮಾಡಿಬಿಟ್ಟು ಬೇಸಿಕಲಿ ರಿಮೂವ್ ಮಾಡುತ್ತೆ. ಓಕೆ, ನಾವು ನಲ್ಲಿಂದ ರಿಪ್ಲೇಸ್ ಮಾಡ್ತೀವಿ. ಅದಕ್ಕೆ ನಮ್ಗೆ ಗಿವನ್ ಟೆಕ್ಸ್ಟಿಗೆ. ಇದು ನೋಡಿ, ಈಗ ಅಬ್ಸರ್ವ್ ಮಾಡಿ ಏನ್ ಈಗ ಲಿಂಕ್ ಕಾಣಿಸ್ತಿದೆ. ಈಗ ನಾನು ರನ್ ಮಾಡಿದ್ರೆ ಅದು ಲಿಂಕ್ ನಮ್ಗೆ ಕಾಣಲ್ಲ. ಫೈನ್, ಸೊ ನೋಡಿ ಎಲ್ಲಾದ್ರೂ ಲಿಂಕ್ ಏನಾದ್ರು ಇದೆಯಾ? ಇಲ್ಲ ರೈಟ್. ವಿ ಡೋಂಟ್ ಹ್ಯಾವ್ ಎನಿ ಲಿಂಕ್ಸ್ ರೈಟ್. ಸೊ ಏನ್ ಲಿಂಕ್ ಇತ್ತು www.example.com ಅದು ಇಲ್ಲ ಈಗ. ಓಕೆ, ನಾವು ರಿಮೂವ್ ಮಾಡಿಬಿಟ್ವಿ ಸಕ್ಸಸ್ಫುಲಿ. ಈಗ ನೆಕ್ಸ್ಟ್ ನೋಡೋಣ ಫಿಫ್ತ್ ಒನ್ ಲೆಟ್ಸ್ ಟ್ರೈ ಟು ರಿಮೂವ್ ಪಂಕ್ಚುಯೇಷನ್. ರಿಮೂವಿಂಗ್ ಪಂಕ್ಚುಯೇಷನ್ ಏನಾದ್ರು ಕಾಮಾ ಡಾಟ್ ಅದೆಲ್ಲ ಪಂಕ್ಚುಯೇಷನ್ಸ್ ನಾವು ನೋಡಿದ್ವಿ ರೈಟ್. ಸೊ ಅದೆಲ್ಲ ಪಂಕ್ಚುಯೇಷನ್ ಹೇಗೆ ರಿಮೂವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾವು ಪಂಕ್ಚುಯೇಷನ್ ರಿಮೂವ್ ಮಾಡಬೇಕಂದ್ರೆ ನಾನು NLTK ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರಮ್ NLTK. ಓಕೆ, NLTK ಅಂತ ಹೇಳ್ಬಿಟ್ಟು ನಾನು ಒಂದು ಪಂಕ್ಚುಯೇಷನ್ ಟ್ಯಾಬ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. NLTK.download PUNKT.KT_tab ಅಂತ ಹೇಳ್ಬಿಟ್ಟು ಈ ತರ ಡೌನ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಐ ನೀಡ್ ಟು ಗಿವ್ ಇನ್ ಸಿಂಗಲ್ ಕೋಟ್ಸ್. ಓಕೆ, ಸೊ ಡೌನ್ಲೋಡ್ ಮಾಡ್ಕೊಂಡು ಹೀಗೆ ಹೇಗೆ ರಿಮೂವ್ ಮಾಡ್ತೀವಿ ಪಂಕ್ಚುಯೇಷನ್ ನ. ಲೆಟ್ಸ್ ಟ್ರೈ ಟು ಡೂ ದಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ ನಾನು ಇಲ್ಲಿ ಬರೀತೀನಿ ನೋಡಿ. ಓಕೆ, ಸೊ ಟೆಕ್ಸ್ಟ್ ಇಸ್ ಈಕ್ವಲ್ ಟು ಟೆಕ್ಸ್ಟ್ ಕಾಮ್ ಡಾಟ್ ಟ್ರಾನ್ಸ್ಲೇಟ್ ಅಂತ ಬರುತ್ತೆ. ಓಕೆ, ಟ್ರಾನ್ಸ್ಲೇಟ್ ಅನ್ನೋದು ಒಂದು ಲೈಬ್ರರಿ. ಓಕೆ, ಡೋಂಟ್ ವರಿ. ಓಕೆ, ನಿಮಗೆ ಕಾಂಪ್ಲೆಕ್ಸ್ ಕಾಣ್ಬೋದು, ಏನು ನನ್ಗೆ ಅರ್ಥ ಆಗ್ತಿಲ್ಲಲ್ಲ ಅಂತ ನೋಡಿ ಒಂದ್ಸತಿ ನೋಡ್ತೀರಾ. ಓಕೆ, ನೆಕ್ಸ್ಟ್ ಸತಿ ನೀವೇ ಬರೀತೀರಾ. ಓಕೆ, ಸೊ ಆಗ ಬರೀತಾ ನಾವು ಪ್ರಾಕ್ಟೀಸ್ ಮಾಡ್ತಾ ನಮಗೆ ಅರ್ಥ ಆಗ್ತಾ ಇರುತ್ತೆ ಕಾನ್ಸೆಪ್ಟ್ಸ್ಗಳು. ಓಕೆ, ಟ್ರಾನ್ಸ್ಲೇಟ್ ಅಂತ ಹೇಳ್ತೀವಿ. STR.make trans ಅಂತ ಬರಿತೀವಿ. ಮೇಕ್ ಟ್ರಾನ್ಸ್. ಓಕೆ, ಸೊ ಇದು ಡಿಫಾಲ್ಟ್ ಸಿಂಟ್ಯಾಕ್ಸ್. ಓಕೆ, ಸ್ಟ್ರಿಂಗ್ ಡಾಟ್ ಪಂಕ್ಚುಯೇಷನ್. ನನ್ನ ಸ್ಟ್ರಿಂಗ್ ಅನ್ನೋದು ಏನಿದೆ
ಅದು ಪಂಕ್ಚುಯೇಷನ್ನ ಪ್ರೊವೈಡ್ ಮಾಡುತ್ತೆ. ಓಕೆ, ಇಲ್ಲಿ ಡಾಟ್ಸ್ಗಳು ಏನಾದರೂ ಇದ್ರೆ ಅದು ಮಧ್ಯ ಇದೆಲ್ಲ ರಿಮೂವ್ ಮಾಡುತ್ತೆ. ಫೈನ್. ಸೊ ಇಲ್ಲೆಲ್ಲ ಇದೆ ನೋಡಿ, ಬ್ಯಾಕ್ ಸ್ಲ್ಯಾಶ್ ಎಲ್ಲ ಅದೆಲ್ಲ ರಿಮೂವ್ ಮಾಡುತ್ತೆ ನಮ್ಮ ಪಂಕ್ಚುಯೇಷನ್. ಓಕೆ, ಸೊ ಇದನ್ನ ರನ್ ಮಾಡೋಣ. ಈಗ ಕಂಟ್ರೋಲ್ ಶಿಫ್ಟ್ ಇಟ್ಕೊಂಡು ರನ್ ಮಾಡ್ತೀನಿ. ನೋಡಿ, ನಾನು ರನ್ ಮಾಡಿದರೆ ನನಗೆ ಎರರ್ ಬರ್ತಿದೆ. ನೋ ಸ್ಟ್ರಿಂಗ್ ಈಸ್ ನಾಟ್ ಡಿಫೈನ್, ನೇಮ್ ಸ್ಟ್ರಿಂಗ್ ಈಸ್ ನಾಟ್ ಡಿಫೈನ್ ಅಂತ ನನಗೆ ಎರರ್ ಬರ್ತಿದೆ, ರೈಟ್. ಸೊ ಒಂದು ಪ್ಯಾಕೇಜ್ ಇಂಪೋರ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ, ಇಂಪೋರ್ಟ್ ಸ್ಟ್ರಿಂಗ್ ಅಂತ ಹೇಳಿ. ಓಕೆ, ನಾನು ಬೆಟರ್ ನಾನು ಟಾಪಲ್ಲಿ ಎಲ್ಲಾದರೂ ಇಲ್ಲೇ ಇಂಪೋರ್ಟ್ ಮಾಡ್ಕೊಳ್ತೀನಿ, ಇಂಪೋರ್ಟ್ ಸ್ಟ್ರಿಂಗ್ ಅಂತ ಹೇಳ್ಬಿಟ್ಟು. ಓಕೆ, ನಾವು ಲೆಟ್ಸ್ ಟ್ರೈ ಟು ರನ್ ಇಟ್. ನೋಡಿ, ನಾನು ರನ್ ಮಾಡ್ತೀನಿ. ಸೊ ನಮಗೆ ಇದು ಪಂಕ್ಚುಯೇಷನ್ನ ರಿಮೂವ್ ಮಾಡಿಕೊಡುತ್ತೆ. ಫೈನ್. ಓಕೆ, ಸೊ ಲೆಟ್ಸ್ ನಾವು ಡೂ ವರ್ಡ್ ಟೋಕನೈಸೇಷನ್ ಮಾಡೋಣ. ಫೈನಲ್ ಲಾಸ್ಟ್ 2 ಸ್ಟೆಪ್ಸ್ ಇದೆ, ಮಾಡಿದ್ರೆ ಮುಗ್ದಿರುತ್ತೆ. ಓಕೆ, ವರ್ಡ್ ಅಪ್ಲೈಯಿಂಗ್. ಸೊ ಲೆಟ್ ಮಿ ಝೂಮ್ ಇನ್ ಫಸ್ಟ್. ಓಕೆ, ಅಪ್ಲೈ ವರ್ಡ್ ಟೋಕನೈಸೇಷನ್ ಅಂತ. ಓಕೆ, ಏನು ವರ್ಡ್ ಟೋಕನೈಸೇಷನ್? ನಾನು ಹೇಳಿದೆ, ಏನಾದರೂ ವರ್ಡ್ ಇದ್ರೆ ಅದು ಕಾಮಾ ಸೆಪರೇಟೆಡ್ ಆಗಿ ನಾವು ಅರಿಯಲ್ ಅಥವಾ ಲಿಸ್ಟ್ ಅಲ್ಲಿ ಸ್ಟೋರ್ ಮಾಡ್ತೀವಿ ಅಂತ. ಓಕೆ, ಸೊ ಲೆಟ್ಸ್ ಟ್ರೈ ಟು ಡೂ ದಟ್ ಒನ್. ನೋಡಿ, ನಮ್ಮ ಹತ್ರ ಏನು ಟೆಕ್ಸ್ಟ್ ಬರ್ತಿದೆ ಅದು ನಾವು ಅರಿಯಲ್ ಸ್ಟೋರ್ ಮಾಡ್ತೀವಿ ವರ್ಡ್ ಬೈ ವರ್ಡ್. ಹೇಗೆ ನೋಡಿ, ಅದಕ್ಕೆ ನಮಗೆ ಒಂದು ಪ್ಯಾಕೇಜ್ ಬೇಕಾಗುತ್ತೆ. ಹಿಂಗೆ ನೋಡಿ, ನಾವು NLTK ಫ್ರಮ್ ಇಂಪೋರ್ಟ್ NLTK ಮಾಡಿದ್ವಿ. ಓಕೆ, ಆ NLTK ಯೂಸ್ ಮಾಡ್ಕೊಂಡು ಫ್ರಮ್ NLTK ಅಂದ್ರೆ ಏನು? ನ್ಯಾಚುರಲ್ ಲ್ಯಾಂಗ್ವೇಜ್ ಟೂಲ್ ಕಿಟ್ ಅಂತೀವಿ. ಓಕೆ, ಡಾಟ್ ಟೋಕನೈಸ್ ಇಂಪೋರ್ಟ್ ವರ್ಡ್ ಟೋಕನೈಸ್ ಅಂತ ಬರೀತೀನಿ. ಓಕೆ, ಸೊ ಫೈನ್. ಸೊ ಈಗ ವರ್ಡ್ ಟೋಕನೈಸ್ ಮಾಡಿದಾರಲ್ಲ, ಈಗ ವರ್ಡ್ ಟೋಕನೈಸ್ ಇಂದ ನಾವು ಆರಾಮಾಗಿ ನಾವು ಏನಿದೆ ಸ್ಟಾಪ್ ವರ್ಡ್ಸ್ ಏನಿದೆ ನಾವು ಟೋಕನೈಸ್ ಮಾಡ್ಬೋದು. ಓಕೆ, ವರ್ಡ್ ನಮ್ಮ ಟೆಕ್ಸ್ಟ್ ಏನಿದೆ ಅದಕ್ಕೆ ನಾವು ವರ್ಡ್ ಟೋಕನೈಸ್ ಅಪ್ಲೈ ಮಾಡ್ಬೋದು. ಹೇಗೆ? ಫಾರ್ ಎಕ್ಸಾಂಪಲ್ ನೋಡಿ, ನಾನು ಟೋಕನ್ಸ್ ಅಂತ ಬರೀತೀನಿ. ಓಕೆ, ಟೋಕನ್ಸ್ ಇಸ್ ಈಕ್ವಲ್ ಟು, ಸೊ ಹೇಗೆ ಅಪ್ಲೈ ಮಾಡಬೇಕು ನಾನು ವರ್ಡ್ ಟೋಕನೈಸ್? ನೋಡಿ, ಜಸ್ಟ್ ಟೋಕನ್ಸ್ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಇಂಪೋರ್ಟ್ ಮಾಡ್ಕೊಂಡಿದ್ದೆ ಲೈಬ್ರರಿ, ರೈಟ್, ವರ್ಡ್ ಟೋಕನೈಸ್ ಅಂತ ಹೇಳ್ಬಿಟ್ಟು ಈ ವರ್ಡ್ ಟೋಕನೈಸ್ ಮುಖಾಂತರ ನಾನು ಟೆಕ್ಸ್ಟ್ ಪ್ರೊವೈಡ್ ಮಾಡಬೇಕು ಒಳಗಡೆ. ಓಕೆ, ಈಗ ಇನ್ಸ್ಟೆಡ್ ಆಫ್ ಟೆಕ್ಸ್ಟ್ ನಾನು ಟೋಕನ್ಸ್ನ ಪ್ರಿಂಟ್ ಮಾಡಿ ತೋರಿಸ್ತೀನಿ ಹೆಂಗೆ ಕಾಣ್ತಿದೆ ಅಂತ. ಓಕೆ, ಟೋಕನ್ಸ್ನ ಪ್ರಿಂಟ್ ಮಾಡಿ ರನ್ ಮಾಡಿದ್ರೆ ನೋಡಿ, ಈಗ ಏನು ವರ್ಡ್ ಇತ್ತು ನಮ್ದು ಎಲ್ಲ ವರ್ಡ್ ಬೈ ವರ್ಡ್ ಬರ್ತಿದೆ. ಏನು ಟೆಕ್ಸ್ಟ್ ಇತ್ತು ಅದು ವರ್ಡ್ ಬೈ ವರ್ಡ್ ಬರ್ತಿದೆ ಇನ್ ದಿ ಫಾರ್ಮ್ ಆಫ್ ಲಿಸ್ಟ್, ರೈಟ್. ಸೊ ದಿಸ್ ಇಸ್ ನಥಿಂಗ್ ಬಟ್ ವರ್ಡ್ ಟೋಕನೈಸ್. ಈಗ ಫೈನಲ್ ಸ್ಟೆಪ್ ನಾವು ಮಾಡಬೇಕಾಗತ್ತೆ, ಏನು? ಸ್ಟೆಮ್ಮಿಂಗ್ ಅಂತ. ಸ್ಟೆಮ್ಮಿಂಗ್ ಏನು ಮಾಡುತ್ತೆ ನಮ್ಗೆ ಗೊತ್ತು, ರೂಟ್ ಫಾರ್ಮಿಗೆ ತೊಗೊಂಡು ಕೊಡುತ್ತೆ, ರೈಟ್. ಓಕೆ, ಸೊ ಇಲ್ಲಿ ಫೈನಲಿ ಬಂದ್ಬಿಟ್ಟು 7.ಸ್ಟೆಮ್ಮಿಂಗ್ ಅಂತ ಅಪ್ಲೈ ಮಾಡ್ತೀನಿ. ಓಕೆ, ರೂಟ್ ಫಾರ್ಮಿಗೆ ತೊಗೊಂಡು ಬರೋಕ್ಕೆ ಸ್ಟೆಮ್ಮಿಂಗು ಏನು ಟೋಕನ್ಸ್ ಇರುತ್ತೆ ಅದಕ್ಕೆ ಮಾಡಬೇಕು. ಓಕೆ, ಸೊ ಸ್ಟೆಮ್ಮಿಂಗ್ ಮಾಡಬೇಕಂದ್ರೆ 2 ರೀತಿ ಇದೆ. ನಿಮಗೆ ಯಾವ್ದು ಈಸಿಯಾಗಿ ಕಾಣುತ್ತೆ ನಾನು 2 ರೀತಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಮೆಥಡ್ಸ್. ನಿಮ್ಗೆ ಯಾವ್ದು ಈಸಿ ಇರುತ್ತೆ ಅದು ಯೂಸ್ ಮಾಡಿ. ಓಕೆ, ಸೊ ಕ್ಲೀನ್ ಟೋಕನ್ಸ್ ಅಂತ ಬರೀತೀನಿ. ಓಕೆ, ಟೋಕನ್ಸ್ ಅಂತ ಒಂದು ಎಂಟಿ ಲಿಸ್ಟ್ನ ಕ್ರಿಯೇಟ್ ಮಾಡ್ತೀನಿ. ನಾನು ಲಿಸ್ಟಿನ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪೈಥಾನಿಂದ, ರೈಟ್. ಸೊ ನಿಮ್ಗೆ ಗೊತ್ತಿರ್ಬೋದು, ರೈಟ್. ಫಾರ್ ವರ್ಡ್ ನನ್ಗೆ ಗೊತ್ತು ಈ ಟೋಕನ್ಸ್ ಅಲ್ಲಿ ನನಗೆ ಈಚ್ ಒಂದೊಂದು ಐಟಮ್ಸ್ ಏನಿದೆ ವರ್ಡ್, ಫಾರ್ ವರ್ಡ್ ಇನ್ ಎಲ್ಲಿ ಟೋಕನ್ಸ್ ನಾನು ಏನು ಮಾಡ್ತೀನಿ, ಇಫ್ ವರ್ಡ್ ನಾಟ್ ಇನ್ ಸ್ಟಾಪ್ ವರ್ಡ್ಸ್. ಓಕೆ, ಈ ಸ್ಟಾಪ್ ವರ್ಡ್ಸ್ ಅನ್ನೋದು ಏನು ನೋಡಿ, ಸ್ಟಾಪ್ ವರ್ಡ್ಸಿಗೆ ನಾನು ಮತ್ತೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ಡೋಂಟ್ ಗೆಟ್ ವರಿ. ಓಕೆ, ಮೈಟ್ ಬಿ ನಿಮಗೆ ಕಾಂಪ್ಲೆಕ್ಸ್ ಕಾಣ್ಬೋದು. ಓಕೆ, ದೀಸ್ ಆರ್ ದ ಲೈಬ್ರರೀಸ್. ಇಲ್ಲಾಂದ್ರೆ ನಾವು ಮ್ಯಾನ್ಯುಯಲ್ ಆಗಿ ಬರೀಬೇಕಂದ್ರೆ ಇಟ್ ವಿಲ್ ಟೇಕ್ 100 to 200 ಲೈನ್ಸ್. ಓಕೆ, ಸೊ ನಮ್ಮ ಲೈಬ್ರರಿ ಎಲ್ಲ ಪ್ರೊವೈಡ್ ಮಾಡ್ತಿದೆ. ಅದು NLTKದು. ನಾನು NLTK.corpus ಅಂತ ಹೇಳ್ಬಿಟ್ಟು ಕಾರ್ಪಸ್ ಇಂಪೋರ್ಟ್ ಪೋರ್ಟರ್ ಸ್ಟೆಮ್ಮರ್ ಅಂತ ಬರೀತೀನಿ. ಪೋರ್ಟರ್ ಸ್ಟೆಮ್ಮರ್ ಅಂತ. ಓಕೆ, ಈ ಪೋರ್ಟರ್ ಸ್ಟೆಮ್ಮರ್ ಏನಿದೆ ಈ ಪೋರ್ಟರ್ ಸ್ಟೆಮ್ಮರ್ ಯೂಸ್ ಮಾಡ್ಕೊಂಡು ನಾವು ಸ್ಟಾಪ್ ವರ್ಡ್ಸ್ನ ನಾವು ಬರಿಬಹುದು. ಹೇಗೆ ನೋಡಿ, ಸ್ಟೆಮ್ಮಿಂಗ್ ಅಪ್ಲೈ ಮಾಡೋದು ಮುಂಚೆ ಒಂದು ಕೆಲಸ ಮಾಡೋಣ. ಓಕೆ, ಸಾರಿ ಮೈ ಬ್ಯಾಡ್. ಸ್ಟೆಮ್ಮಿಂಗ್ ಅಪ್ಲೈ ಮಾಡೋದು ಮುಂಚೆ ನಾನು ಇದು ಹೇಳ್ಕೊಡ್ತೀನಿ. ಓಕೆ, ಸದ್ಯಕ್ಕೆ ನಾನು ಕಮೆಂಟ್ ಮಾಡಿರ್ತೀನಿ. ಓಕೆ, ಸೊ ಅದ್ರ ಮುಂಚೆ ನಾನು ಸ್ಟಾಪ್ ವರ್ಡ್ಸ್ನ ರಿಮೂವ್ ಮಾಡ್ತೀನಿ. ಓಕೆ, 7 ಅಂತ ಅನ್ಕೊಳ್ಳೋಣ, ಅದಕ್ಕೆ 8 ಅಂತ ಅನ್ಕೊಳ್ತೀನಿ. ಓಕೆ, ಸೊ ಇದಕ್ಕೆ ಐ ವಿಲ್ ಅಸ್ಯೂಮ್ ಇಟ್ ಆಸ್ 8. ಓಕೆ, ಲೆಟ್ಸ್ ಟ್ರೈ ಟು ಡೂ ಇಟ್. ಓಕೆ, ಸೊ ಅಪ್ಲೈಯಿಂಗ್ ರಿಮೂವಿಂಗ್ ಸ್ಟಾಪ್ ವರ್ಡ್ಸ್ ಈಸ್ ಆ್ಯಂಡ್ ಡೆಡ್ ಆರ್ ಅದೆಲ್ಲ ಸ್ಟಾಪ್ ವರ್ಡ್ಸ್ ಅದೆಲ್ಲ ಬೇಡ ನಮ್ಗೆ, ಅನ್ವಾಂಟೆಡ್ ವರ್ಡ್ಸ್, ರೈಟ್. ಸ್ಟಾಪ್ ವರ್ಡ್ಸ್ ಫ್ರಮ್ ಟೆಕ್ಸ್ಟ್. ಓಕೆ, ಫ್ರಮ್ ಟೋಕನ್ಸ್ ಅಂತ ಬರೀತೀನಿ. ಟೋಕನ್ಸ್ ಇಂದ ನಾವು ಸ್ಟಾಪ್ ವರ್ಡ್ಸ್ ಅದರಲ್ಲೂ 2 ರೀತಿ ಇದೆ. ಫೈನ್. ಸೊ ಒನ್ ಈಸ್ ಕಾಲ್ಡ್ ಆಸ್ ನಾವು ನಾರ್ಮಲ್ ಲೂಪ್ನ ರನ್ ಮಾಡಿಬಿಟ್ಟು ಕ್ಲೀನ್ ವರ್ಡ್ಸ್ ತರ ಈ ತರ ಮಾಡಬೇಕಾಗತ್ತೆ. ಓಕೆ, ಸೊ 7th one ನಾವು ಮಾಡ್ತಿರೋದು ರಿಮೂವಿಂಗ್ ಸ್ಟಾಪ್ ವರ್ಡ್ಸ್. ಓಕೆ, ಎಲ್ಲಿಂದ ಸಿಗುತ್ತೆ ನಮ್ಗೆ ಸ್ಟಾಪ್ ವರ್ಡ್ಸ್ ನೋಡಿ. ಫಾರ್ ಎಕ್ಸಾಂಪಲ್ ಫ್ರಮ್ NLTK ಅಲ್ಲಿ NLTK
ಕಾರ್ಪಸ್ ಇಂದ CORPUS ಕಾರ್ಪಸ್ ಇಂಪೋರ್ಟ್ ಸ್ಟಾಪ್ ವರ್ಡ್ಸ್ ಅಂತ ಬರೀತೀನಿ. ಸ್ಟಾಪ್ ವರ್ಡ್ಸ್. ಆಮೇಲೆ ಇದು ಸ್ಟಾಪ್ ವರ್ಡ್ಸ್ ಲೈಬ್ರರಿನ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ನಾನು ಡೌನ್ಲೋಡ್ ಮಾಡಬೇಕಾಗಿರುತ್ತೆ. NLTK ಡಾಟ್ ಡೌನ್ಲೋಡ್ ಏನು ಸ್ಟಾಪ್ ವರ್ಡ್ಸ್ನ ಸ್ಟಾಪ್ WORDS ವರ್ಡ್ಸ್ ಅಂತ ಈ ಥರ ಡೌನ್ಲೋಡ್ ಮಾಡಬೇಕಾಗುತ್ತೆ. ನಾನು ಒಂದು ಕೆಲಸ ಮಾಡ್ತೀನಿ, ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ. ಅದರಲ್ಲಿ ಇಂಗ್ಲೀಷಲ್ಲಿ ಎಷ್ಟು ಸ್ಟಾಪ್ ವರ್ಡ್ಸ್ ಇದೆ ಎಲ್ಲ ಸ್ಟಾಪ್ ವರ್ಡ್ಸ್ ತೊಗೊಂಡ್ಬಿಟ್ಟು ಆ ವೇರಿಯೇಬಲ್ ಹಾಕ್ಕೊಂಡ್ಬಿಡ್ತೀನಿ. ಓಕೆ, ಸೊ ಅದಕ್ಕೋಸ್ಕರ ನಾನು ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕು, ರೈಟ್? ಸ್ಟಾಪ್ ಅಂಡರ್ಸ್ಕೋರ್ ವರ್ಡ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದೇನು ಮಾಡ್ತೀನಿ, ನಾನು ಸೆಟ್ ಯೂನಿಕ್ ಬರಬೇಕು ಅಂದರೆ ಸೆಟ್ ಅಪ್ಲೈ ಮಾಡ್ತೀನಿ. ಫೈನ್, ಸೆಟ್ಟಲ್ಲಿ ಏನು ಮಾಡ್ತೀನಿ, ಸ್ಟಾಪ್ ವರ್ಡ್ಸ್ನ ಅಪ್ಲೈ ಮಾಡ್ತೀನಿ. ನಾನು ಆಲ್ರೆಡಿ ಒಂದು ಲೈಬ್ರರಿ ಇದೆ, ರೈಟ್? ಈ ಲೈಬ್ರರಿ ಯೂಸ್ ಮಾಡ್ಕೊಂಡು ಯಾವ್ದು ಸ್ಟಾಪ್ ವರ್ಡ್ಸ್ ಬೇಕು ನನಗೆ, ಅಫ್ಕೋರ್ಸ್ ನನಗೆ ಗೊತ್ತು ವರ್ಡ್ಸ್, ರೈಟ್? ಇಂಗ್ಲೀಷಿಂದು ಸ್ಟಾಪ್ ವರ್ಡ್ಸ್ ಬೇಕು. ಡಾಟ್ ವರ್ಡ್ಸ್ ಯಾವುದು ಇಂಗ್ಲೀಷ್. ಈ ಥರ ನಾವು ಎಲ್ಲ ಏನು ಇಂಗ್ಲೀಷಲ್ಲಿ ಏನೇನು ಸ್ಟಾಪ್ ವರ್ಡ್ಸ್ ಇದೆ ಎಲ್ಲ ಬಂದ್ಬಿಡುತ್ತೆ. ಓಕೆ, ನೋಡಿ ನಾನು ಪ್ರಿಂಟ್ ಮಾಡಿ ತೋರಿಸ್ತೀನಿ ಕೆಳಗಡೆ. ಓಕೆ, ಸೊ ನಾನು ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೀನಿ, ಸ್ಟಾಪ್ ವರ್ಡ್ಸ್ ಅಂತ. ಈ ವೇರಿಯೇಬಲ್ ತೊಗೊಂಡು ಬಂದು ಪ್ರಿಂಟ್ ಮಾಡಿದ್ರೆ ಇಂಗ್ಲೀಷಲ್ಲಿ ಏನೇನು ಸ್ಟಾಪ್ ವರ್ಡ್ಸ್ ಇದೆ ಎಲ್ಲ ಬರುತ್ತೆ. ನೋಡಿ, ಇದೆಲ್ಲ ಸ್ಟಾಪ್ ವರ್ಡ್ಸೇ. ಓಕೆ, ಸೊ ಮೇ ಬಿ ಗೊತ್ತಾಗ್ತಿಲ್ಲ ಅನ್ಸುತ್ತೆ, ಬೆಟರ್ ನಾನು ಇದು ಮೇಲ್ಗಡೆ ಕಮೆಂಟ್ ಮಾಡ್ತೀನಿ ಫಂಕ್ಷನ್ನ, ಈಗ ರನ್ ಮಾಡ್ತೀನಿ. ನೋಡಿ, ಇದೆಲ್ಲ ಸ್ಟಾಪ್ ವರ್ಡ್ಸ್ ಇಂಗ್ಲೀಷಲ್ಲಿ ಇರುವಂಥ ಯೂನಿಕ್ ಸ್ಟಾಪ್ ವರ್ಡ್ಸ್. ಯೂನಿಕ್ ಬರೋಕ್ಕೋಸ್ಕರ ನಾನು ಸೆಟ್ ಅಪ್ಲೈ ಮಾಡಿದ್ದೀನಿ, ಗೊತ್ತು ಯೂನಿಕ್ ಎಲಿಮೆಂಟ್ಸ್ ಹೋಲ್ಡ್ ಮಾಡುತ್ತೆ ಅಂತ. ರೀಸನ್ ಯಾಕೆ ಸೆಟ್ ಹಾಕಿದ್ದೀನಿ ಅಂತ. ಓಕೆ, ಈಗ ನನ್ನ ಟೋಕನ್ಸಲ್ಲಿ ನಾನು ಇದು ಬೇಡ, ನನಗೆ ಇದನ್ನು ತೋರಿಸಿದ್ದು ಸ್ಟಾಪ್ ವರ್ಡ್ಸ್ ಹೆಂಗೆ ಕಾಣುತ್ತಂತ. ಈ ಕ್ಲೀನಿಂಗ್ ಟೆಕ್ಸ್ಟಲ್ಲಿ ಈಗ ನೋಡಿ, ಇಲ್ಲಿ ಟೋಕನ್ಸಲ್ಲಿ ನಂದು ಎಲ್ಲ ಟೋಕನ್ಸ್ ಬರುತ್ತೆ, ರೈಟ್? ನಾನು ರನ್ ಮಾಡಿದರೆ ಏನು ಟೆಕ್ಸ್ಟ್ ಇದೆ ಆ ಟೆಕ್ಸ್ಟ್ ಪ್ರಾಪರ್ ಆಗಿ ಡು ನಾಟ್ ವೆಲ್ಕಮ್ ಟು NLTK ಇದೆ, ಈ ವರ್ಡ್ಸ್ ಅದು ಟೋಕನ್ ಫಾರ್ಮಲ್ಲಿ ತೊಗೊಂಡು ಬಂದಿದ್ದೀವಿ. ಇದರಲ್ಲಿ ಏನಾದರೂ ಸ್ಟಾಪ್ ವರ್ಡ್ಸ್ ಇದ್ರೆ ಅದನ್ನ ನಾನು ತೆಗಿಬೇಕು, ರೈಟ್? ಅದಕ್ಕೋಸ್ಕರ ಏನು ಮಾಡ್ತೀನಿ, ಫಸ್ಟ್ ಮೆಥಡ್. ಓಕೆ, 2 ಮೆಥಡ್ ಹೇಳ್ಕೊಡ್ತೀನಿ. ಫಸ್ಟ್ ಮೆಥಡ್, ಓಕೆ, ವಿ ಹ್ಯಾವ್ 2 ಮೆಥಡ್ಸ್ ಬೇಸಿಕಲಿ. ಸೊ ಕ್ಲೀನ್ ಟೋಕನ್ಸ್ ಅಂತ ಇಟ್ಕೊಂಡಿರ್ತೀನಿ, ಟೋಕನ್ಸ್ ಅಂತ. ಓಕೆ, ಕ್ಲೀನ್ ಟೋಕನ್ ಅನ್ಕೊಳ್ಳಿ ಇದು. ಓಕೆ, ಒಂದು ಅರೇಯಲ್ಲಿ ಇಟ್ಕೊಂಡಿರೋಣ, ಒಂದು ಎಂಟಿ ಅರೇ ಕ್ರಿಯೇಟ್ ಮಾಡೋಣ. ನಾನು ಲೂಪ್ ರನ್ ಮಾಡ್ತೀನಿ. ಓಕೆ, ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಹೇಗೆ ಲೂಪ್ನ ರನ್ ಮಾಡಬೇಕು ಅಂತ ಹೇಳಿ. ಓಕೆ, ಸೊ ಫಾರ್ ವರ್ಡ್ ಇನ್ ಟೋಕನ್ಸ್, ಓಕೆ, ಇಫ್ ವರ್ಡ್ ನಾಟ್ ಇನ್, ಈಗ ಈ ವರ್ಡ್ ಏನು ಸಿಗುತ್ತೆ ಫಸ್ಟ್ ವರ್ಡ್ ತಗೊಳತ್ತದು. ಈ ಫಸ್ಟ್ ವರ್ಡ್ ನಮ್ಮ ಸ್ಟಾಪ್ ವರ್ಡ್ಸ್ ಅಲ್ಲಿ ಇದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಬೇಕು. ಇದ್ರೆ ನಾನು ಅದನ್ನ ರಿಮೂವ್ ಮಾಡ್ಬೇಕಾಗತ್ತೆ, ರೈಟ್? ಈಗ ಇಲ್ಲ ಅಂದ್ರೆ ಆ ಸ್ಟಾಪ್ ವರ್ಡ್ಸ್ ನಾನು ಕ್ಲೀನ್ ಟೆಕ್ಸ್ಟ್ ಅಲ್ಲಿ ಹಾಕೊಳ್ತೀನಿ. ಇದ್ರೆ ಅದು ಹಾಕೊಡಲ್ಲ. ನಾನು ಕ್ಲೀನ್ ಟೆಕ್ಸ್ಟ್ ಏನು ಲೈಬ್ರರಿ ಎಂಟಿ ನಾವು ಲಿಸ್ಟ್ ಏನು ಕ್ರಿಯೇಟ್ ಮಾಡ್ತೀವೋ ಅದ್ರಲ್ಲಿ ಹಾಕೊಡಲ್ಲ. ಓಕೆ, ಸೊ ಈಸ್ ನಾಟ್ ಇನ್ ಸ್ಟಾಪ್ ಅಂಡರ್ಸ್ಕೋರ್ ವರ್ಡ್ಸ್. ನಾನು ಕ್ಲೀನ್ ಟೋಕನ್ಸ್ ಏನಿದೆ ನಮ್ದು ಟೋಕನ್ಸ್ ಅದ್ರ ಒಳಗೆ ಅಪೆಂಡ್ ಮಾಡ್ಬಿಡ್ತೀನಿ. ಓಕೆ, ಅಂದ್ರೆ ನಾನು ಆಡ್ ಮಾಡ್ಬಿಡ್ತೀನಿ ಏನ ವರ್ಡ್ನ. ಓಕೆ, ಇವಾಗ ನಂದು ಟೋಕನ್ಸ್ ಅಲ್ಲಿ ಆ ವರ್ಡ್ ಸ್ಟಾಪ್ ವರ್ಡ್ಸ್ ಇಲ್ಲ ಅಂದ್ರೆ ನಾನು ಕ್ಲೀನ್ ಟೋಕನ್ ಅಲ್ಲಿ ಹಾಕೊಳ್ಬೇಕು. ನನ್ಗೆ ಗೊತ್ತು ಅದನ್ನ ಹೆಂಗಾದ್ರೂ ರಿಮೂವ್ ಮಾಡಬೇಕು ಅಂತ. ಓಕೆ, ಇದು ಒಂದು ರೀತಿ. ಆಮೇಲೆ ಇದನ್ನ ಲಾಸ್ಟ್ ಅಲ್ಲಿ ಕ್ಲೀನ್ ಟೋಕನ್ ಅಂತ ರನ್ ಮಾಡಿದ್ರೆ ನೋಡಿ, ಟೋಕನ್ಸ್ ಅಂತ ರನ್ ಮಾಡಿದ್ರೆ ಟೋಕನ್ಸ್ ನನ್ಗೆ ಏನ್ ಸಿಗತ್ತೆ ನೋಡಿ. ಸೊ ಎಲ್ಲ ಸ್ಟಾಪ್ ವರ್ಡ್ಸ್ ಏನೇನಿದೆ ಅದೆಲ್ಲ ರಿಮೂವ್ ಮಾಡಿಬಿಟ್ಟು ವೆಲ್ಕಮ್ NLP ಏನು ಡೂ ಏನೇನೋ ಇತ್ತು, ರೈಟ್? ಆ್ಯಂಡ್ ಸೊ ಇದೆಲ್ಲ ಇತ್ತು, ರೈಟ್? ಟು, ಈಸ್, ಆ್ಯಂಡ್, ಫಾರ್ ಅದೆಲ್ಲ ರಿಮೂವ್ ಮಾಡಿಬಿಟ್ಟು ನೋಡಿ ನಮಗೆ ಸ್ಟಾಪ್ ವರ್ಡ್ಸ್ ರಿಮೂವ್ ಮಾಡಿಬಿಟ್ಟು ಅದು ಕ್ಲೀನ್ ಟೋಕನ್ಸ್ನ ಪ್ರೊವೈಡ್ ಮಾಡ್ತಿದೆ. ಇದು ಒಂದು ರೀತಿ. ಓಕೆ, ಸೊ ಐದರ್ ನೀವು ಈ ಥರನೂ ಬರೀರಿ. ಓಕೆ, ಮಲ್ಟಿ ಲೈನ್ ಕಮೆಂಟ್ ಮಾಡಿಬಿಡ್ತೀನಿ. ಇಲ್ಲ ಅಂದರೆ ಇನ್ನೊಂದು ಶಾರ್ಟ್ ಹ್ಯಾಂಡ್ ಒಂದೇ ಲೈನಲ್ಲಿ ಬರಿಬೋದು ಎಲ್ಲ. ಓಕೆ, ಮೇಲ್ಗಡೆ ಏನೇನು ಬರ್ದಿದೆ ಒಂದೇ ಲೈನ್ ಹಿಂಗೆ ನೋಡಿ. ಕ್ಲೀನ್ ಟೋಕನ್ಸ್ ಅಂತಾನೆ ಇಟ್ಕೊಂಡಿರ್ತೀನಿ ನಾನು. ಕ್ಲೀನ್ ಟೋಕನ್ಸ್ ಅಂತ ಹೇಳ್ಕೊಂಡು ವರ್ಡ್ ಫಾರ್ ವರ್ಡ್ ಇನ್ ಏನು ಟೋಕನ್ಸ್ ಇಫ್ ವರ್ಡ್ ನಾಟ್ ಇನ್ ಸ್ಟಾಪ್ ವರ್ಡ್ಸ್. ಓಕೆ, ಸ್ಟಾಪ್ ವರ್ಡ್ಸ್ ಈಗ ಏನು ವರ್ಡ್ಸ್ ಇದೆ ಸ್ಟಾಪ್ ವರ್ಡ್ಸ್ ಅಲ್ಲಿ ಇಲ್ಲ ಅಂದ್ರೆ ಕ್ಲೀನ್ ಟೋಕನ್ಸ್ ಅಲ್ಲಿ ಬರುತ್ತೆ. ಓಕೆ, ಸೊ ಒನ್ ಲೈನರ್. ಓಕೆ, ಇದಕ್ಕೆ ಲಿಸ್ಟ್ ಕಾಂಪ್ರಹೆನ್ಷನ್ ಅಂತ ಹೇಳಿದ್ದೀನಿ ನಾನು. ಲಿಸ್ಟ್ ಕಾನ್ಸೆಪ್ಟ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಅದು. ಓಕೆ, ಪೈಥಾನ್ ಕ್ಲಾಸಸ್ ಅಲ್ಲಿ. ಓಕೆ, ಫೈನ್. ಸೊ ಲೆಟ್ಸ್ ಟ್ರೈ ಟು ರನ್ ದಿಸ್ ಪ್ರೋಗ್ರಾಮ್. ಓಕೆ, ಸೊ ರನ್ ಮಾಡ್ತೀನಿ ನೋಡಿ, ಏನು ಡಿಫ್ರೆನ್ಸ್ ಇಲ್ಲ, ಸೇಮ್, ರೈಟ್? ಒನ್ ಆ್ಯಂಡ್ ದಿ ಸೇಮ್. ಐ ಹೋಪ್ ನಿಮ್ಗೆ ಇಲ್ಲಿ ತನಕ ಗೊತ್ತಾಯ್ತು ಅನ್ಸುತ್ತೆ, ರೈಟ್? ಈಗ ನಾವು ಏನ್ ನಮ್ಮ ಹತ್ರ ಕ್ಲೀನ್ ಟೋಕನ್ಸ್ ಇದೆ ಅದರಲ್ಲಿ ಸ್ಟೆಮ್ಮರ್ಸ್ ಇದ್ರೆ ಆ ಸ್ಟೆಮ್ಮರ್ಸ್ ನ ರಿಮೂವ್ ಮಾಡಬೇಕು. ಹೇಗೆ ಅಪ್ಲೈ ಮಾಡಬೇಕು ಸ್ಟೆಮ್ಮಿಂಗ್? ಓಕೆ, ಸ್ಟೆಮ್ಮಿಂಗ್ ಅಪ್ಲೈ ಮಾಡೋದ್ ಮುಂಚೆ ನಾನು ಒಂದು ಲೈಬ್ರರಿ ಬೇಕಾಗುತ್ತೆ. ಯಾವ್ದು ಲೈಬ್ರರಿ? ಫ್ರಮ್ NLTK ಮುಖಾಂತರ ನಮ್ಮ ಹತ್ರ ಸ್ಟೆಮ್ ಅಂತ ಇದೆ. ಓಕೆ, ಇಂಪೋರ್ಟ್ ನನ್ಗೆ ಬೇಕು ಪೋರ್ಟರ್ ಸ್ಟೆಮ್ಮರ್. ಓಕೆ, ಸೊ ನಮ್ಮ ಹತ್ರ ಸುಮಾರು ಸ್ಟೆಮ್ಮಿಂಗ್ ಟೆಕ್ನಿಕ್ಸ್ ಇದೆ, ರೈಟ್? ಪೋರ್ಟರ್ ಸ್ಟೆಮ್ಮರ್ ಇದೆ, ಲ್ಯಾಂಡ್ಕ್ಯಾಸ್ಟರ್ ಅಂತ ಇದೆ, ಓಕೆ, ವರ್ಡ್ನೆಟ್ ಅಂತ ಇದೆ, ಮತ್ತೆ ರೆಜೆಕ್ಸ್ ಅಂತ ಇದೆ. ಸೊ ನಾನು ಯೂಸ್ ಮಾಡ್ತಿರೋದು ಪೋರ್ಟರ್ ಸ್ಟೆಮ್ಮರ್. ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಫೈನ್. ಓಕೆ, ಸೊ ಈಗ ನನ್ನ ಕ್ಲೀನ್ ಟೆಕ್ಸ್ಟ್ ಏನು ಸಿಕ್ಕಿದೆ ಅದರಲ್ಲಿ ಸ್ಟೆಮ್ಮಿಂಗ್ ಇರುತ್ತೆ. ಸ್ಟೆಮ್ಮಿಂಗ್ ಅಂದ್ರೆ ನಮ್ಗೆ ಗೊತ್ತು, ರೂಟ್ ಫಾರ್ಮಿಂಗ್ ತೊಗೊಂಡು ಬಂದು ಕೊಡೋದು. ಓಕೆ, ಸೊ ಸ್ಟೆಮ್ಮಿಂಗ್ ಇದು ಫೈನಲ್ ಸ್ಟೆಪ್ ನಮ್ದು. ಓಕೆ, ಫೈನಲ್ ಸ್ಟೆಪ್. ಲೆಟ್ಸ್ ಟು ಫೈನಲ್ ಅಂಡರ್ಸ್ಕೋರ್ TXT ಅಂತ ಬರ್ದ್ಬಿಡ್ತೀನಿ. ಓಕೆ,
ಏನು ಫೈನಲ್ ಸ್ಟೆಮ್ಮಿಂಗ್ ಅಪ್ಲೈ ಮಾಡೋಣ. ಓಕೆ, ಸೊ ಏನ್ ಮಾಡ್ತೀನಿ, ಸ್ಟೆಮ್ಮಿಂಗ್ ಅಪ್ಲೈ ಮಾಡೋಕ್ಕೋಸ್ಕರ ನಾನು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಸ್ಟೆಮ್ಮಿಂಗ್ ಇಂದು. ಹೇಗೆ ನೋಡಿ, STEMMER ಸ್ಟೆಮ್ಮರ್ ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್, ನಿಮ್ಗೆ ಗೊತ್ತು ಪೋರ್ಟರ್ ಸ್ಟೆಮ್ಮರ್ ಇಂದ ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಈ ಲೈಬ್ರರಿನ ಆಲ್ರೆಡಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಫ್ರಮ್ NLTK ಸ್ಟೆಮ್ ಇಂಪೋರ್ಟ್ ಪೋರ್ಟರ್ ಸ್ಟೆಮ್ಮರ್ ಅಂತ. ಈಗ ನಾನು ಒಂದೇ ಸತಿ ಒಂದು ಲೈನಲ್ಲಿ ಕೋಡಲ್ಲೇ ಬರೀತೀನಿ. ಹೇಗೆ ನೋಡಿ, ನಾನು ಏನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ ಸ್ಟೆಮ್ಮರ್ ಅಂತ, ಡಾಟ್ ಸ್ಟೆಮ್ ಅಂತ ಹೇಳ್ಬಿಟ್ಟು, ಯಾವುದಕ್ಕೆ, ವರ್ಡಿಗೆ. ಎಲ್ಲಿದೆ ವರ್ಡ್, ಫಾರ್ ವರ್ಡ್ ಇನ್ ಕ್ಲೀನ್ ಟೋಕನ್ಸ್, TOKENS ಟೋಕನ್ಸ್. ಓಕೆ, ಕ್ಲೀನ್ ಟೋಕನ್ಸ್. ಓಕೆ, ಸೊ ನಾನು ಫೈನಲ್ ಟೆಕ್ಸ್ಟ್ನ ರಿಸಲ್ಟ್ ಮಾಡಿದರೆ ಫೈನಲ್ TXT ನನ್ಗೆ ಕಾಣಿಸ್ತಿರೋದು ನೋಡಿ. ಈಗ ಏನೇನು ಸ್ಟೆಮ್ಮಿಂಗ್ ಏನೇನಿದೆ ಅದೆಲ್ಲ ಅಪ್ಲೈ ಆಗ್ಬಿಟ್ಟು ನನ್ ಕ್ಲೀನ್ ಟೆಕ್ಸ್ಟ್ ಬಂದಿದೆ. ಓಕೆ, ಸೊ ಈ ಕ್ಲೀನ್ ಟೆಕ್ಸ್ಟ್ ಒಂದೇ ವರ್ಡಲ್ಲಿ ಒಂದೇ ಒಂದು ಸ್ಟ್ರಿಂಗ್ ತರ ಬರಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಸೊ ಡಾಟ್ ಜಾಯಿನ್ ಅಂತ ಹೇಳ್ಬಿಟ್ಟು ನನ್ನ ಫೈನಲ್ ಟೆಕ್ಸ್ಟ್ ಏನಿದೆ ಅದಕ್ಕೆ ನಾನು ರಿಟರ್ನ್ ಮಾಡ್ತೀನಿ. ಓಕೆ, ರನ್ ಮಾಡಿದ ತಕ್ಷಣ ನೋಡಿ ನನಗೆ ನೀಟಾಗಿ ಒಂದು, ಇದು ಮೇ ಬಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಏನು ಈ ಥರ ಇದೆ ಅಂತ. ಓಕೆ, ಬೇಸಿಕಲಿ ದಟ್ ಈಸ್ ದ ಕ್ಲೀನ್ ಟೆಕ್ಸ್ಟ್. ಅದು ನಮ್ಮ ಮಿಷಿನ್ ಏನಿದೆ ಟ್ರೈನ್ ಮಾಡುವಾಗ ಆಟೋಮೆಟಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರೋಸೆಸ್ ಇದೆ, ನಾವು ಫ್ಯೂಚರ್ ಎಕ್ಸ್ಟ್ರಾಕ್ಷನ್ ಅಂತೀವಿ. ಇದನ್ನ ನಾವು ಟೆಕ್ಸ್ಚುಯಲ್ ಫಾರ್ಮೆಟ್ ಅಲ್ಲಿ ಇರತ್ತಲ್ಲ, ಅದು ನಾವು ಬೈನರಿ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡ್ತೀವಿ. ಓಕೆ, ನಂಬರ್ಸ್ ಅಲ್ಲಿ. ಓಕೆ, ಎನ್ಕೋಡಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು. ಓಕೆ, ಫೈನ್. ಸೊ ಈಗ ನಾನು ಏನ್ ಮಾಡ್ತೀನಿ, ನನ್ನ ಹತ್ರ ಒಂದು ನೀವು ನನ್ನ ಗಿಟ್ಹಬ್ಗೆ ಹೋಗ್ಬಿಟ್ರೆ, ಸೊ ನನ್ನ ಹತ್ರ ಒಂದು ಡಾಟಾ ಸೆಟ್ ಇದೆ. ಫೈನ್, ಆ ಡಾಟಾ ಸೆಟ್ ಎಷ್ಟು, ಇಲ್ಲಿ ನಂದು ನೋಡಿ, ಇದು ನನ್ನ ಗಿಟ್ಹಬ್ ಅಕೌಂಟ್. ಸೊ ನನ್ನ ಗಿಟ್ಹಬ್ ಅಕೌಂಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನನ್ನ ಗಿಟ್ಹಬ್ ಅಕೌಂಟ್ ಹೋಗಿದ್ರೆ ನೀವು github.com/coder_amin ಅಂತ ಕೊಟ್ಟಿದ್ರೆ, ಸೊ ನನ್ನ ಗಿಟ್ಹಬ್ ಅಕೌಂಟ್ ಓಪನ್ ಆಗುತ್ತೆ, ರೈಟ್. ಸೊ ಇಲ್ಲಿ ರೆಪಾಸಿಟರೀಸ್ ಅಲ್ಲಿ ಹೋಗ್ಬಿಟ್ಟು ನಾನು ನೋಡಿ ಒಂದು ರೆಪೋ ಕ್ರಿಯೇಟ್ ಮಾಡಿದ್ದೀನಿ, NLP ಕನ್ನಡ ಅಂತ. ಸೊ ಅದ್ರಲ್ಲಿ ಫಸ್ಟ್ ನಾವು ಮಾಡ್ತಿರೋ ಟೆಕ್ನಿಕ್ ಯಾವುದು, ಟೆಕ್ಸ್ಟ್ ಕ್ಲೀನಿಂಗ್. ಸೊ ಇದರಲ್ಲಿ ನಂದು ಒಂದು ಡಾಟಾ ಸೆಟ್ ಹಾಕಿದ್ದೀನಿ. ಯಾವ ಡಾಟಾ ಸೆಟ್ ಅದು, ಈ ಡಾಟಾ ಸೆಟ್ ಬಂದ್ಬಿಟ್ಟು ಸರ್ಕ್ಯಾಸಮ್ ಅಂತ ಹೇಳ್ಬಿಟ್ಟು. ಓಕೆ, ಇದರಲ್ಲಿ ನಾನು ಈಗ ಓಪನ್ ಮಾಡಿ ತೋರಿಸ್ತೀನಿ ಹೆಂಗ್ ಕಾಣ್ತಿದೆ ನೋಡೋಣ. ಓಕೆ, ಸೊ ಲೆಟ್ಸ್ ಟ್ರೈ ಟು ಓಪನ್ ಇಟ್. ಡೌನ್ಲೋಡ್ಸ್ ಅಲ್ಲಿ ನಾನು ಓಪನ್ ಮಾಡಬೇಕು, ರೈಟ್. ಓಕೆ, ಸೊ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡೋಣ. ಓಕೆ, ಸೊ ನೋಡಿ ಈ ತರ ಕಾಣುತ್ತೆ. ಓಕೆ, ನನ್ನ ಹತ್ರ ಟ್ವಿಟ್ಟರ್ ಅಂತ ಇದೆ. ಓಕೆ, ಸೊ ಸರ್ಕ್ಯಾಸಮ, ನಾನ್ ಸರ್ಕ್ಯಾಸಮ ಅಂತ. ಓಕೆ, ಒನ್ ಬಂದ್ರೆ ಸರ್ಕ್ಯಾಸಮ್, ಮತ್ತೆ ಅನದರ್ ಒನ್ ಇನ್ಪುಟ್ ಪ್ರಾಪರ್ಟೀಸ್ ಇದೆ. ಇದನ್ನ ನಾನು ಲೋಡ್ ಮಾಡ್ಕೊಳ್ಬೇಕು. ಎಲ್ಲಿ, ನಂದು ಜುಪಿಟರ್ ಅಲ್ಲಿ. ಸೊ ನಾನು ಜುಪಿಟರಿಗೆ ಬಂದ್ಬಿಟ್ಟು ನಾನು ಇಲ್ಲಿ ಲೋಡ್ ಮಾಡ್ಕೊತೀನಿ. ಹೇಗೆ, DF ನನ್ಗೆ ಗೊತ್ತು ಪಾಂಡಾಸ್ ಯೂಸ್ ಮಾಡಬೇಕಾಗುತ್ತೆ, PANDAS. ಓಕೆ, ಪಾಂಡಾಸ್ ಏನು, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಸೀರೀಸ್ ಮಾಡಿದ್ದೀನಿ. ಓಕೆ, ಸೊ ಅದನ್ನು ನಾನು ಹಾಕ್ತಾ ಇದ್ದೀನಿ ಸೀರೀಸ್. ಓಕೆ, ಒನ್ಸ್ ಆಫ್ಟರ್ ದಿಸ್ NLP ನಾನು ಪಾಂಡಾಸ್ ಇಂದು ಹಾಕ್ತೀನಿ. ಓಕೆ, ಸೊ ಪಾಂಡಾಸ್ ಅಲ್ಲಿ ಹೇಗೆ ಡಾಟಾ ಸೆಟ್ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆ, DF ನಾನು ಪಾಂಡಾಸಿಗೆ ಒಂದು ಸ್ಮಾಲ್ ವೇ ಅಲ್ಲಿ ಆಸ್ PD ಅಂತ ಇಟ್ಕೊಂಡಿರ್ತೀನಿ. ಓಕೆ, ಅಲಯಾಸ್ ಕೊಟ್ಟಿರ್ತೀನಿ PD. ಓಕೆ, ಸೊ PD.read_CSV. ಓಕೆ, CSV ಅಂತ ಹೇಳ್ಬಿಟ್ಟು ಪಾಂಡಾಸ್ ಏನು ನನ್ಗೆ ಬೇಕು, ಈ ಸರ್ಕ್ಯಾಸಮ್ ಅನ್ನೋದು ಇದು ನಾನು ಡೆಸ್ಕ್ಟಾಪ್ ಒಳಗೆ ಹಾಕೊಂಡಿದ್ದೀನಿ. ಓಕೆ, ನನ್ನ ಫೋಲ್ಡರ್ ಎಲ್ಲಿ ವರ್ಕ್ ಮಾಡ್ತಿರೋದು ಅದ್ರ ಒಳಗೆ, ಆ ಫೋಲ್ಡರ್ ಒಳಗೆ ನಾನು ಇಟ್ಕೊಂಡಿರ್ತೀನಿ. ಓಕೆ, ಸೊ ಫೈನ್. ಸೊ ಇಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ಸರ್ಕ್ಯಾಸಮ್ ಅಂತ. ಸೊ ಈಗ ನಾನು ಆ ಸರ್ಕ್ಯಾಸಮ್ ಅನ್ನೋದು ಏನಿದೆ, ಸರ್ಕ್ಯಾಸಮ್ ಅನ್ನೋದು .CSV ಅಂತ ನಾನು ಲೋಡ್ ಮಾಡ್ಕೊತೀನಿ. ಓಕೆ, DF.head ಅಂದ್ರೆ ಟಾಪ್ 5 ರೆಕಾರ್ಡ್ಸ್. ಓಕೆ, ರನ್ ಮಾಡಿದ ತಕ್ಷಣ ಓಕೆ ನಾವು ನೋಡ್ಬೋದು ನಮ್ಮ ಹತ್ರ ಡಾಟಾ ಸೆಟ್ ಇದೆ. ಓಕೆ, ಇದರಲ್ಲಿ ತುಂಬಾ ಕಾಲಮ್ಸ್ ಇದೆ. ನನ್ಗೆ ಮ್ಯಾಟರ್ ಆಗ್ತಾರೆ 2 ಕಾಲಮ್, ಟ್ವಿಟರ್ ಮತ್ತೆ ಸರ್ಕ್ಯಾಸ್ಟಿಕ್ ಅಂತ. ಸೊ ಅದು 2 ಕಾಲಮೇ ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, DF ಸೊ DF ಅಲ್ಲಿ ನನ್ಗೆ 2 ಕಾಲಮೇ ಬೇಕು. ಒಂದು ಟ್ವೀಟ್ ಅಂತ ಹೇಳ್ಬಿಟ್ಟು ಒಂದು ಕಾಲಮ್, ಇನ್ನೊಂದು ಕಾಲಮ್ ಬಂದ್ಬಿಟ್ಟು, ಸೊ ಈ ಕಾಲಮ್ ತಗೊಳ್ಳೋಣ ಸರ್ಕ್ಯಾಸ್ಟಿಕ್ ಅನ್ನೋದು. ಓಕೆ, ಸೊ 2 ಕಾಲಮ್ ತಗೊಂತೀನಿ. ಓಕೆ, ಸೊ ಫೈನ್. ಸೊ ಈಗ ಅದರಿಂದ DF.head ಮಾಡಿ ನೋಡೋಣ. ಸೊ ರನ್ ಮಾಡ್ತೀನಿ ನೋಡಿ, ನಂದು ಟ್ವಿಟ್ ಮತ್ತೆ ಸರ್ಕ್ಯಾಸಮ್, ಒಂದು ಗಿವನ್ ಟೆಕ್ಸ್ಟ್ ಅದು ಸರ್ಕ್ಯಾಸಮ ಅಥವಾ ನಾನ್ ಸರ್ಕ್ಯಾಸಮ್ ಅಂತ ಫೈಂಡ್ ಮಾಡಬೇಕು. ಈ ಟೆಕ್ಸ್ಟ್ ಅನ್ಕ್ಲೀನ್ ಫಾರ್ಮ್ ಅಲ್ಲಿ ಇರುತ್ತೆ, ಕ್ಲೀನ್ ಮಾಡಬೇಕು. ಹೇಗೆ ಕ್ಲೀನ್ ಮಾಡಬೇಕು ನೋಡಿ, ಕ್ಲೀನ್ ಮಾಡ್ಬೇಕಂದ್ರೆ ಸಿಂಪಲ್ ನೋಡಿ, ಏನ್ TF ಇದೆ .twet ಟ್ವೀಟ್ ಅಂತ ಮಾಡಿಬಿಟ್ಟು DF TWET ನೋಡಿ, DF.tweet ಅಂತ ಕೊಟ್ಟಿದ್ರೆ ಏನ್ ಬರುತ್ತೆ ನೋಡಿ, ಎಲ್ಲ ಟೆಕ್ಸ್ಟ್ ಏನೇನಿದೆ ಅನ್ನೋದು ಫಸ್ಟ್ ಕಾಲಮ್ ಮಾತ್ರ ಆಕ್ಸೆಸ್ ಮಾಡ್ತಿರೋದು ನಾನು. ಓಕೆ, ಈ ಕಾಲಮ್ ಏನಿದೆ ಎಲ್ಲ ಕಾಲಮ್ ಆಕ್ಸೆಸ್ ಮಾಡ್ತಿದ್ದೀನಿ. ಓಕೆ, ಈ ಕಾಲಮಿಗೆ ನಾನು ಏನ್ ಫಂಕ್ಷನ್ ಕ್ರಿಯೇಟ್ ಮಾಡಿದ್ದೀನಿ, ಕ್ಲೀನ್ ಟೆಕ್ಸ್ಟ್ ಅನ್ನೋದು, ಕ್ಲೀನಿಂಗ್ ಟೆಕ್ಸ್ಟ್ ಇದು ಏನ್ ಫಂಕ್ಷನ್ ಕಾಲ್ ಮಾಡಿದ್ದೀನಿ ಇದಕ್ಕೆ ಈ ಎಲ್ಲ ಟೆಕ್ಸ್ಟಿಗೂ ಅಪ್ಲೈ ಮಾಡಬೇಕು, ರೈಟ್. ಅದರಲ್ಲಿ ಎಲ್ಲ ಫಂಕ್ಷನಾಲಿಟಿ ಇದೆ ನಂದು ಟೆಕ್ಸ್ಟ್ ಪ್ರೀ ಪ್ರೊಸೆಸಿಂಗ್ ಇಂದು. ಓಕೆ, ನಾನು ಏನ್ ಮಾಡ್ತೀನಿ, TWET ಟ್ವೀಟ್ ಅಂತ ಹೇಳ್ಬಿಟ್ಟು .apply ಅಂತ ಹೇಳ್ಬಿಟ್ಟು ನಾನು ಆ ಫಂಕ್ಷನ್ ಏನಿದೆ ಆ ಫಂಕ್ಷನ್ನ ಕಾಲ್ ಮಾಡಿಬಿಟ್ಟು, ಈಗ ನೋಡಿ DF.tweet ಮಾಡಿ ನೋಡಿದ್ರೆ
ನಮ್ದು ಏನು ಬರುತ್ತೆ ಫಸ್ಟ್ ಅದು ಅಪ್ಲೈ ಮಾಡೋಣ. ಓಕೆ, ರನ್ ಮಾಡ್ತೀನಿ ನೋಡಿ. ಇಟ್ ವಿಲ್ ಟೇಕ್ ಸಮ್ ಟೈಮ್ ಬಿಕಾಸ್ ನಮ್ಮ ಹತ್ರ ಸುಮಾರು ರೆಕಾರ್ಡ್ಸ್ ಇದೆ, ರೈಟ್. ಸೊ ಏನಾಯಿತು, ಓಕೆ, ಫ್ಲೋಟ್ ಹ್ಯಾಸ್ ನೋ ಆಟ್ರಿಬ್ಯೂಟ್ ಕಾಲ್ಡ್ ಓವರ್. ಓಕೆ, ಸೊ ಏನು ಮಾಡೋಣ, ಫಸ್ಟ್ ಇದರಲ್ಲಿ ಡೂಪ್ಲಿಕೇಟ್ಸ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ಈಸ್ ನಲ್ ಡಾಟ್ ಸಮ್. ನಾನು ಈ ಕಾಲಮ್ನ ನಾನು ನಲ್ ಇದೆಯಾ ಇಲ್ವಾ, ಡೂಪ್ಲಿಕೇಟ್ಸ್ ವ್ಯಾಲ್ಯೂ ಇದೆಯಾ ಇಲ್ವಾ ಅಂತ ನೋಡಿದರೆ 1 ಅಂತ ಕಾಣ್ತಿದೆ, ಅದರಲ್ಲಿ ಡೂಪ್ಲಿಕೇಟ್ಸ್ ಇದೆ. ಆ ಡೂಪ್ಲಿಕೇಟ್ನ ರಿಮೂವ್ ಮಾಡಬೇಕಾಗತ್ತೆ. ಓಕೆ, DROP ಡ್ರಾಪ್ ಎನ್ನೆ ಅಂತ ಹೇಳ್ಬಿಟ್ಟು ಆ ಡೂಪ್ಲಿಕೇಟ್ಸ್ ಏನಿದೆ ಅದನ್ನ ರಿಮೂವ್ ಮಾಡಿಬಿಡ್ತೀನಿ. ಓಕೆ, ಡ್ರಾಪ್ ಎನ್ನೆ ಅಂದರೆ ನಾಟ್ ಎ ನಂಬರ್ ರಿಮೂವ್ ಮಾಡ್ತಿರೋದು. ಇನ್ ಪ್ಲೇಸ್ ಇಸ್ ಈಕ್ವಲ್ ಟು ಟ್ರೂ ಅಂತ ಕೊಟ್ಬಿಟ್ಟು, ಸೊ ಈ DF ಏನಿದೆ ಅದನ್ನ ರನ್ ಮಾಡಿ ನೋಡ್ತೀನಿ. ಓಕೆ, ಸೊ ಒಂದ್ಸತಿ ಮತ್ತೊಂದ್ಸತಿ ಈಸ್ ನಲ್ ಅಂತ ಹಾಕಿ ಟ್ರೈ ಮಾಡೋಣ. ಈಸ್ ನಲ್ ಡಾಟ್ ಸಮ್ ಅಂತ, ಡಾಟ್ ಸಮ್. ಓಕೆ, ರನ್ ಮಾಡೋಣ. 0 ಬಂತು. ಈಗ ಏನಿದೆ ಅದು ಫಂಕ್ಷನಾಲಿಟಿನ ಅಪ್ಲೈ ಮಾಡಿ ಟ್ರೈ ಮಾಡ್ತೀನಿ. ಓಕೆ, ಸೊ ಫೈನ್. DF TWET ಟ್ವೀಟ್ ಅಂತ ಹೇಳ್ಬಿಟ್ಟು ಈಕ್ವಲ್ ಟು DF ಡಾಟ್ TWET ಟ್ವೀಟ್ ಅಂತ ಹೇಳ್ಬಿಟ್ಟು ಡಾಟ್ ಅಪ್ಲೈ ಏನು ಕ್ಲೀನಿಂಗ್ ಟೆಕ್ಸ್ಟ್ ಅಂತ. ಓಕೆ, ಸೊ ರನ್ ಮಾಡಿ ನೋಡೋಣ. ಓಕೆ, ನೋಡಿ ಈಗ ಅಪ್ಲೈ ಆಗಿದೆ ಕ್ಲೀನಿಂಗ್ ಟೆಕ್ಸ್ಟ್. ಅದು ಡೂಪ್ಲಿಕೇಟ್ ಇರುವಾಗ ಅದು ಅಪ್ಲೈ ಮಾಡೋಕೆ ಆಗ್ತಿರ್ಲಿಲ್ಲ. ಅದು ನಲ್ಲಿಗೆ ಹೆಂಗೆ ಅಪ್ಲೈ ಮಾಡಲಿ, ನಾನು ಕ್ಲೀನ್ ಮಾಡಲಿ ಅಂತ ನನಗೆ ಎರರ್ ಬರ್ತಿತ್ತು. ಓಕೆ, ಸೊ ಫೈನಲಿ ಈಗ ನಾನು ಟ್ವಿಟ್ಟರ್ ನೋಡಿದರೆ DF ಡಾಟ್ ಹೆಡ್ ಮಾಡಿ ನೋಡಿದರೆ ಟಾಪ್ 5 ರಿಪೋರ್ಟ್ಸ್ ನೋಡಿ, ಈಗೆಲ್ಲ ಬರುವಂಥ ಕ್ಲೀನ್ ಟೆಕ್ಸ್ಟ್ ಇದು. ಓಕೆ, ಮೊದಲೇ ಎಲ್ಲ ನೋಡಿ ಅಷ್ಟು ಕ್ಲೀನ್ ಇರಲಿಲ್ಲ. ಬೇಸಿಕಲಿ ಏನೇನು ಇತ್ತು. ಓಕೆ, ಫರ್ಗಟ್ ಅಬೌಟ್ ಇಮೋಜಿಸ್ ಇಗ್ನೋರ್ ಮಾಡಿ. ಓಕೆ, ಸೊ ರಿಮೈನಿಂಗ್ ಎಲ್ಲ ಅದು ಕ್ಲೀನ್ ಮಾಡಿ ನಮಗೆ ರಿಟರ್ನ್ ಮಾಡುತ್ತೆ. ಫೈನ್. ಸೊ ದಿಸ್ ಇಸ್ ಹೌ ಬೇಸಿಕಲಿ ನಾವು ಡಾಟಾ ಸೆಟ್ಟಿಗೆ ಹೆಂಗೆ ಪ್ರೀ ಪ್ರೊಸೆಸ್ ಮಾಡೋದು ಅಂತ. ಇದೆಲ್ಲ ಪ್ರೀ ಪ್ರೊಸೆಸಿಂಗ್ ಟೆಕ್ನಿಕ್. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಪಿಂಗ್ ಮಾಡ್ಬೋದು. ಡೆಫಿನೆಟ್ಲಿ ವಿಲ್ ರೀಚ್ ಔಟ್ ಟು ಯು. ಆರ್ ಎಲ್ಸ್ ನೀವು coder@gmail.com ಮೇಲ್ ಮಾಡಿದ್ರು ನಾವು ರೀಚ್ ಔಟ್ ಆಗಿಬಿಟ್ಟು ಹೆಲ್ಪ್ ಮಾಡ್ತೀವಿ ಇನ್ ಪರ್ಸನ್. ಥ್ಯಾಂಕ್ ಯು.